ಇವತ್ತಿನ ವೆರಿ ಫಸ್ಟ್ ವಿಷಯದು ಅಲ್ಲೊಬ್ಬ ಆ ಕಡೆ ಹೋಗ್ತಾನೆ ಪೊಲೀಸ್ ಸ್ಟೇಷನ್ ಒಳಕ್ಕೆ. ಬಾಟ್ಲ ಇಲ್ಲಿಬ್ಬರು ಬಾಟ್ಲ್ ಹಿಡ್ಕೊಂಡು ಈ ಕಡೆ ಹೋದರು. 3 ಜನ ಕರೆಕ್ಟಾಗಿ ಒಂದು ಬಾಟ್ಲ್ ಹಿಡ್ಕೊಂಡಿದ್ದಾರೆ. 3 ಜನ ಒಂದು ಬಾಟ್ಲ್ ಹಿಡ್ಕೊಂಡು ಇದೆ. ಆ್ಯಕ್ಚುಲಿ ಬೆಳಿಗ್ಗೆ ಈಗ ಬಂದಲ್ಲ, ಬಂದಷ್ಟು ನಡೆದಿದ್ದೊಂದು ಇನ್ಸಿಡೆಂಟ್ ಏನಪ್ಪ ಅಂದರೆ, ಸಿಂಕ್ ಒಬ್ಬ ಸುಜುಕಿ ಆಕ್ಸಿಸಲ್ಲಿ ಹೋಗ್ತಾರೆ, ಪಾಸ್ ಆಗ್ತಾರೆ. 3 ಜನ ಇದ್ದರು ಗಾಡಿ, ಸಿಂಕ್ ಅಂತ ಹೋದರು. ಓಕೆನಾ. ಅದಾದಮೇಲೆ ಈ ಕಡೆ ಪುನಃ ಟಾಯ್ಲೆಟ್ ಮಾಡ್ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಸೇಮ್ ಇದೆ, ಪಾರ್ಕಲ್ಲಿ ಮಲಿಕತ್ತಾರಲ್ಲ ಇವ್ರು 3 ಜನ. ಅದರಲ್ಲೊಬ್ಬ ಕಮಿಷನರ್ ಆಫೀಸ್ ಒಳಗೆ ಹೋಗ್ತಾನೆ, ಇಲ್ಲಿಬ್ಬರು ಆ ಕಡೆ ಹೋಗ್ತಾರೆ. ಇಲ್ಲಿ ಕರೆಕ್ಟ್ ಅವರು ಎಲ್ಕಡೆ ಪಾಟ್ ಮಾಡ್ತಿರೋದು. ಬೇರೆ ಎಲ್ಲಿ ಜಾಗ ಸಿಕ್ಕಲ್ಲ ಅವ್ರಿಗೆ. ಜನ ಇಲ್ಲಿರೋ ಜಾಗನೂ ಇರ್ತದೆ, ಇಲ್ಲಿಂದ ಅಲ್ಲಿವರೆಗೂ ಜನ ಇರಲ್ಲ. ಆದರೆ ಇಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ನಿಂತ್ಕೊಳ್ಳೋದು. ಇಲ್ಲಿಂದ ಅಲ್ಲಿ ಹೋಗೋದಾಗಲ್ಲ. ಕಟ್ಲಿ ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತೆ ಏನೋ ಗೊತ್ತಿಲ್ಲ, ಕೊಳೆ ಬೇರೆ ಇರುತ್ತೆ, ಕ್ಲೀನ್ ಮಾಡಿಲ್ಲ ಬೆಳಿಗ್ಗೆನೆ. ಇಲ್ಲಿಂದ ಅಲ್ಲಿವರೆಗೆ ಜಾಗ ಇದ್ದರು ಕರೆಕ್ಟಾಗಿ ಜನ ಓಡಾಡೋ ಜಾಗನೇ ಆಗಬೇಕು. ಕವರ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೇಮ್ ಕಂಡು ಆ ಕಡೆ ಲಾಸ್ಟಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾನಲ್ಲ, ಪ್ರಪ್ಪಂದ ಚಪ್ಪಾಳೆ ಹೊಡಿತಿದ್ದಲ್ಲ, ಸೇಮ್ ಕಂಡು ಹಿಡಿತಾರೆ. ದೇವಸ್ಥಾನದ ಒಳಗಡೆ ಮುಖ ತೊಳೆಯೋ ಜಾಗದಾಗ ಕೂತ್ಕೊಂಡು ಕಟ್ಟೆ ಹೊಡಿತಾ ಇದ್ದಾರಲ್ಲ ಅವರು. ಆ್ಯಕ್ಚುಲಿ ಈಗ ಮುಖ ತೊಳೆಯೋದು ಒಳಗಡೆ ಬಿಟ್ಬಿಟ್ಟಿದ್ದೀನಿ, ಸೊ ಒಳಗಡೆ ಹೋಗ್ತಿಲ್ಲ. ಈಗ ಮೊಬೈಲ್ ಇಂಟರ್ನೆಟ್ ವೈಫೈ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದು ನಾನು ಮಾತಾಡಿದೆ. ಪ್ರಕಾಶ್ ಐಡೆಂಟಿಟಿ ಒಂದು ಕೈ ಆಗ್ತಿರೋದು. ಅದಕ್ಕೆ ಪ್ರಕಾಶ್ ಐಡೆಂಟಿಟಿ ಅಂದರೆ ಮುಖ ತೊಳೆಯೋಕೆ ಬಿಟ್ಟಿಲ್ಲ ಅಂತ. ಕಾಮ್ಟೆಕ್ ಲಿಮಿಟೆಡಲ್ಲಿ ಇದೆ ಗಾಡಿ ಇರೋದು, ಸ್ಕಾರ್ಪಿಯೋ. ಅಲ್ಲಿ ಆಂಧ್ರ ಪ್ರದೇಶ್ 16 AP 16 ಗಾಡಿ ಅದು. ಫುಲ್ ನಂಬರ್ ಪ್ಲೇಟ್ ಗೊತ್ತಿಲ್ಲ, ಲಾಸ್ಟ್ ನಂಬರ್ 1 ಹೋಗುತ್ತೆ. ಮಧ್ಯ ಹಾರ್ವೆಸ್ಟಿಂಗ್ ನಂಬರ್ ಯಾವುದು ಮತ್ತು ಇದ್ಯಾವುದು ಅಂತ ಗೊತ್ತಿಲ್ಲ, ಐಡಿಯಾ ಎಲ್ಲ. ಅವರಲ್ಲಿ ಸೇಮ್ ಇದೆ ಕಲರ್ ಸ್ಕಾರ್ಪಿಯೋ. ಇವಾಗ ಬಂದು ಕೂಗಂತಾರೆ ಬಾ ಅಂತ. ಅದು ಆ್ಯಕ್ಚುಲಿ ಇಲ್ಲಿಗೆ ಕಡ್ಕೊಳ. ಇವನು ಏನು ಆರ್ಡ್ರ್ ಪಾಸ್ ಮಾಡ್ತಿರೋದಂದರೆ, ಕಡ್ಕೊಳ ರಮೇಶ್ ಪರವಾಗಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿರೋದು. ಅಂದರೆ ಆ ಕಡೆಗೆ ಹೋಗುವಂತ, ಇವಾಗ ಸ್ಥಾನಕ್ಕೆ ಹೋಗ್ಬೇಕಲ್ಲ ನಿಮಗೆ, ಸೊ ಆ ಕಡೆಗೆ ಹೋಗು, ಟೀಗಿ ಕೊಡಿಸ್ತಾರೆ ಅಂತ ಆ್ಯಕ್ಚುಲಿ ಆ ಕಡೆ ಕ್ರಿಯೇಟ್ ಮಾಡಿದ್ರು.
ಬ್ಯಾಕ್ಲೈಟ್ ಬಿಸಿಲಿದೆ, ಸೊ ಹೀಗಾಗಿ ಕಾಣೋದಿಲ್ಲ. ಅಲ್ಲಿ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಒಬ್ಬ, ಬಹುಶಃ ಬರ್ತಾರೆ ಲಾರಿ ಹತ್ರ. ಈಗ ಸ್ಕೂಟ್ರ್ ಹತ್ರ ಪಾಸ್ ಆಯ್ತಲ್ಲ, ಈ ಲಾರಿ ಪಕ್ಕದಲ್ಲಿದ್ದಾನೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾ ಇದ್ದಾಳೆ. ಅಪ್ಪುರ ಈ ಕಡೆ ಬಂದಾಗ ವಿಜುವಲ್ ಕವರ್ ಮಾಡ್ತೀನಿ. ಜಿಮ್ಮಲ್ಲಿ ವರ್ಕೌಟ್ ಪಾರ್ಕಲ್ಲಿ ಜಿಮ್ಗೆ ವರ್ಕೌಟ್ ಏರಿಯಾ ಇದೆಯಲ್ಲ, ಅಲ್ಲಿ ವರ್ಕೌಟ್ ಮಾಡ್ತಿದ್ದವನು ಇಲ್ಲಿ ಓಡಾಡ್ತಿದ್ದ. ಇಲ್ಲಿ ಈ ರೋಡಲ್ಲಿ ಓಡಾಡ್ತಾ ಇದ್ದಾನೆ ಇವತ್ತು. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಇಲ್ಲಿ ಮೊಬೈಲ್ ಅಪ್ಲೋಡ್ ಮಾಡ್ತಾ ನಿಂತ್ಕೊಂಡಿದ್ದಾರಲ್ಲ, ವೈಫ್ ಎಕ್ಸಸ್ ಮಾಡ್ತಾ, ಅದಕ್ಕೋಸ್ಕರ. ಇವರು ಅಷ್ಟೇ, ಯಾರೋ ಯೋಗ ಟೀಚರ್ಗಳು, ಯೋಗ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರುಗಳು ಅಷ್ಟೇ. ಪಾಪ ಎಲ್ಲ ಕಂಗಾಳಾಗ್ಬಿಟ್ಟಿದ್ದಾರೆ. ನಾನು ಪಾರ್ಕಲ್ಲಿ ಅವೈಲೇಬಲ್ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲರೂ ಪಾರ್ಕ್ ಬಿಟ್ಬಿಟ್ಟು ರೋಡಿಗೆ ಬಂದಿದ್ದಾರೆ ಇವತ್ತು ವರ್ಕೌಟ್ ಮಾಡೋರು. ನೆನ್ನೆ ಸಾಯಂಕಾಲನೂ ಹಂಗೆ ಆಯಿತು ವಿಷುವಲ್. ಆ್ಯಕ್ಚುಲಿ ಬೇಕಾದ್ರೆ ಚೆಕ್ ಮಾಡಿದ್ದೇನೆ, ಸಾಯಂಕಾಲನೂ ಇಲ್ಲೇ ಪಾರ್ಕಲ್ಲಿ ಇರಲಿಲ್ಲ, ಇಲ್ಲಿ ಈ ಸ್ಪಾಟಲ್ಲಿ ನಿಂತ್ಕೊಂಡು ವೈಫ್ ಎಕ್ಸಸ್ ಮಾಡ್ತಿದ್ದೆ. ಸೊ ಈಗ ಪಾರ್ಕ್ ಒಳಗಡೆ ಅವರೆಲ್ಲ ಈಚೆ ಬಂದು ಪ್ರೊಸೆಷನ್ ನಡೆಸ್ತಾಯಿದ್ರು. ಸೊ ಅದೇ ರೀತಿ ಇವಾಗ ವರ್ಕೌಟ್ ಕೂಡ ಇಲ್ಲೇ ನಡೀತಾ ಇದೆ. ಸಂಭಾಷಣೆ ಕಿವಿ ಅದರ ಮಾತಾಡ್ತಾ ಇದ್ದು ಕೇಳಿಸ್ಕೊಂತ. ಬ್ಯಾಕ್ಲೈಟ್ ಇದೆ, ಬಹುಶಃ ಕಾಡಲ್ಲ ಅನ್ಸುತ್ತೆ. ಜೊತೆಗೆ ಕ್ಯಾಮ್ರಾ ಕ್ಲೀನ್ ಮಾಡಿಲ್ಲ, ಅದನ್ನು ಕ್ಯಾಮ್ರಾ ಮೇಲೆ ಸಿಕ್ಕಾಪಟ್ಟೆ ಧೂಳಿದೆ, ಹಂಗೆ ಸಿಕ್ಕಾಪಟ್ಟೆ ಸ್ಮರ್ಜಸ್ ಆಗುತ್ತೆ ಕ್ಯಾಮ್ರಾ. ಇದು ಕ್ಯಾಮ್ರಾನೇ ಅಂತಲ್ಲ, ಇಡೀ ಫೋನ್ ಸಿಕ್ಕಾಪಟ್ಟೆ ಸ್ಮರ್ಜಸ್ ತೊಗೊಳುತ್ತೆ. ಕ್ಲೀನ್ ಮಾಡುತ್ತಾನೇ ಇರಬೇಕು. ನಾನು ಬೇರೆ ಔಟ್ಡೋರಲ್ಲಿ ಇರ್ತೀನಿ, ಸ್ವೆಟ್ ಅಳುಮೂಳೆಲ್ಲ ಬರುತ್ತಲ್ಲ, ಹೀಗಾಗಿ ಸಿಕ್ಕಾಪಟ್ಟೆ ಕಷ್ಟ. ಅಲ್ಲೊಬ್ಬ ಕೈ ಮುಗಿತಾ ಇತ್ತು. ಆ್ಯಕ್ಚುಲಿ ನಾನು ಇಲ್ಲಿ ವಿಷುವಲ್ ಕವರ್ ಮಾಡೋಕ್ಕೆ ಹೋಗಿಲ್ಲ. ಸ್ಟೋರಿ ಏನು ಅಂದರೆ, ಒಬ್ಬಮ್ಮ ಬೆಳಗ್ಗೆನೇ ಹೇಳ್ಕೊಂಡು ಹೋಗ್ತಾಳೆ, ಅವಳು ಮಾತಾಡ್ಕೊಂಡು ಹೋಗ್ತಾಳೆ ನನ್ನ ಮುಂದೆ. ಪಾರ್ಕ್ ಡೈಲಿ ವರ್ಕೌಟ್ ಕೊಡ್ತಾಳೆ ಅವಳು. ದೇವಸ್ಥಾನಕ್ಕೆ ಹೋಗ್ತೆ ಅವಳು. ನಾನಂತೂ ದೇವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಬಿಡ್ತೀನಿ. ನೆನೆಸ್ಕೊಬಿಟ್ರೆ ಸರಿ ಹೋಗ್ಬಿಡುತ್ತೆ. ಹಂಗೆ ಹೇಳ್ಕೊಂಡು ಏನಾರು ಮಾತಾಡ್ಕೊಂಡು ಹೋಗ್ತಾ ಇಲ್ಲೋ ಅಂದರೆ ದೇವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಬಿಡು ಅಂತ ಅವಳು ಹೇಳ್ಕೊಂಡು ಹೋಗಿಲ್ಲೋ. ಯಾಕೆ ಅಂದರೆ ಇಲ್ಲಿ ಕೂತ್ಕೊಳ್ಳೋಲ್ಲ ಇವನಿಗೆ ಬಂದು ಯಾರೋ ಒಬ್ಬ ಟೀ ಕುಡಿ ಅದು ವಿಷುವಲ್ ಕವರ್ ಮಾಡಿದೆ. ಆ್ಯಕ್ಚುಲಿ ಟೀ ಕುಡಿಯೋದಕ್ಕೆ ಆನಂದ ನಂಬರ್ 10 ಟಿ ಶರ್ಟ್ ಹೋಗಿದ್ದು, ನೋಡಲಿಲ್ಲ ಅದು. ಸೊ ಟೀ ಕುಡಿಯೋದಕ್ಕೆ ಕರ್ಕೊಂಡೋಗಿ ಟೀ ಕುಡಿಸ್ಬಿಟ್ಟು ಬಂದುಬಿಟ್ಟ ಒಬ್ಬ. ಇನ್ನೊಬ್ಬ ಮಾಮೂಲಿ ಊಟ ತಂದುಕೊಡ್ತಾನಲ್ಲ, ಅವತ್ತು ತಂಗ್ಳಲ್ಲಿ ತಂದುಕೊಟ್ಟಿದ್ದ, ಇನ್ನೊಂದು ಸರಿ ಬಿಸಿ ಮೊಟ್ಟೆ ತಗೊಂಡು ಕೊಟ್ಟಿದ್ದಲ್ಲ ಅವನು. ಸೊ ಇವನು ಪಕ್ಕ ಕೂತ್ಕೊಂಡು ಇವನ್ನ ಕಷ್ಟ ಸುಖ ಎಲ್ಲ ಮಾತಾಡಿಸ್ಬಿಟ್ಟು, ಅದು ಯಾರ್ಯಾರಿಗೂ 5,000 ಕೊಟ್ಟ 10,000 ಕೊಟ್ಟ ಅವನು ಗೊತ್ತಾ. ಹಂಗೆ ಏನಾರು ಮಾತಾಡಿಕೊಂಡು ದುಡ್ಡಿನ ವಿಷಯ, ಯಾರೋ ಬಿದ್ದು ಏನದು ಹಣ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಯಾರೋ ಗೊತ್ತಿಲ್ಲ, ಯಾರೋ ಪೊಲಿಟಿಷಿಯನ್ನೋ ಯಾರೋ ಫಿಲಮ್ ಆರ್ಟಿಸ್ಟೋ ಯಾರೋ ಇರ್ಬೋದು ಅನಿಸುತ್ತೆ. ದುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಅದನ್ನು ಇವಂತೆ ಮಾತಾಡ್ತಿದ್ದ. ಸೊ ಮತ್ತು ಊಟದ್ದು ಈಗ ರಾಜೇಶ್ ಊಟ ಬರುತ್ತೆ ಇವನಿಗೆ. ಸೊ ಬೇರೆಯವ್ರು ಊಟ ತಂದು ಕೊಡ್ತಾರೆ. ಸೊ ಇಲ್ಲಿ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, ದೇವ್ರನ್ನ ನೀನು ಮಾಡಿದ್ರೆ, ದೇವ್ರನ್ನ ನೆನೆಸ್ಕೊಂಡ್ರೆ ನೀನು ಊಟ ನಿನಗೆ ದುಡ್ಡು ಊಟ ಎಲ್ಲ ಸಿಗುತ್ತೆ ಅಂತ ಅವ್ರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈ ಧೂಳು ಗುಡ್ಸೋರು ಮಾತ್ರ ಇದ್ದೇ ಇರ್ತಾರೆ ಅವರು. ಇಲ್ಲಿ ಕಸ ಗುಡ್ಸೋದು ನಾನು ಆ್ಯಕ್ಚುಲಿ ಸುಮಾರು ಸರಿ ಕವರ್ ಮಾಡಬೇಕು ಅಂದ್ಕೊಳ್ತೀನಿ, ಮಾಡಿಲ್ಲ. ಇಲ್ಲೇನು ಗೊತ್ತಾ, ಧೂಳು ಕಸನೇ ಗುಡ್ಸಿರಲ್ಲ 2 ದಿವಸ 3 ದಿವಸ. ಅವತ್ತು ಆ್ಯಕ್ಚುಲಿ ಅವತ್ತು ದಿವಸ ಅಂದ್ಕೊಂಡು ಯಾವತ್ತು ಗೊತ್ತಾ, ಅಲ್ಲಿ ದಸರಾ ಇಂಡಿಯನ್ ಆರ್ಮಿ ಹೋಗುತ್ತಲ್ಲ ಪ್ರೊಸೆಷನ್, ಆ ರೇಂಜಿಗೆ ಹೋಗ್ತಿದ್ರಲ್ಲ, ರಿಪಬ್ಲಿಕ್ ಡೇ ಪ್ರೊಸೆಷನ್ ಹೋಗುತ್ತಲ್ಲ ಆ ರೇಂಜ್ಗೆ ಸಿಟಿ ಕಾರ್ಪೊರೇಷನ್ ಹೋಗ್ತಿದಾರಲ್ಲ, ಅವತ್ತಿನ ದಿವಸ ಇಲ್ಲಿ ಕಸನೇ ಗುಡ್ಸಿರಲಿಲ್ಲ, ಹಂಗೆ ಬಿದ್ದಿತ್ತು. ಆದರೆ ಕವರ್ ಮಾಡಲಿಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ಅವತ್ತು ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ವಿ, ಇಲ್ಲಿ ಯಾರು ಕಸ ಗುಡಿಸೋರು ಇರಲಿಲ್ಲ, ಅದಕ್ಕೋಸ್ಕರ ಹಂಗೆ ಬಿದ್ದಿತ್ತು ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕವರ್ ಮಾಡಲಿಲ್ಲ. ಬೇರೆ ದಿವಸ ಕವರ್ ಮಾಡಬೇಕು ಅಂತ ಅಂದ್ಕೊಂಡೆ. 2-3 ಸರಿ ಮರ್ತೋಯ್ತು, ಬೇರೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲೇ ನೋಡಿ, ಅಲ್ಲಿ ಬ್ಯಾರಿಕೇಡ್ ಕೆಳಗೆ ಎಷ್ಟು ಕಸ ಇದೆ, ಅದು ಪುರಾಣ ತೆಗಿಯಲ್ಲ ಅದನ್ನು. ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಅಲ್ಲೊಬ್ಬ, ಅವ್ನ ಮುಂದೆ ಎಷ್ಟೊಂದು ಕಸ ಇದೆ, ಅದನ್ನು ತೆಗಿಯಲ್ಲ. ಇನ್ನು ನನ್ನ ಮುಂದೆ ಮಾತ್ರ ಕಡ್ಡಿ ಅಳ್ಳಾಡ್ಸೋದು ಅಷ್ಟೇ. ಅಲ್ಲಿ ಕೈ ಬೀಟ ಕೂತಿದ್ದಾರಲ್ಲೊಬ್ಬ, ಅವ್ನ ಮುಂದೆ ಪಾಸ್ ಆಗ್ತಾ ಇದ್ದು ನೋಡಿ, ಕೈ ಗಡಿಯಾರ ವಾಚ್ ತೋರಿಸ್ಕೊಂಡು. ಕೊಡಕ K09 AF 9227 ಅದು ಡಿಸೈರ್. ಏನಕ್ಕೆ ಗಾಡಿ ಹೋಗ್ತಾ ಇರೋದು ಅಂದರೆ, ಪ್ರಕಾಶ್ ಪಲ್ಲಂಗೋಶಿ 50% ಕೊಳಕ ನೀನು ಅಂತ ಒಂದು. ಇನ್ನೊಂದೇನೆಂದರೆ 50% ಇಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಆ್ಯಕ್ಚುಲಿ ಕೆರೆಸ್ಪಟ್ಲ ಹತ್ರ ಊಟ ಕೊಡ್ಸಿ ಏನು ಕೇಳಿದೆ. ಸೊ ಬಹುಶಃ ಈ ರೋಡ್ಗೆ ಹೋಗು 50% ಊಟ ಸಿಗುತ್ತೆ ಅಂತ. ರೋಡ್ ವೇಸಲ್ಲಿ 50% ಊಟ ಸಿಗುತ್ತೆ, ಕೆರೆಸ್ಪಟ್ಟಲ್ಲಿ ಊಟ ಸಿಗುತ್ತೆ, 50% ಊಟ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಕೈ ಮುಗಿದು ತೋರಿಸ್ತಿರೋದು ಏನಂದರೆ, ದೇವ್ರು ಕೇಳ್ಕೊಂಡು ಹೋಗು ಅಂತ. ದೇವ್ರದ್ದು ನೆನೆಸ್ಕೊಂಡು, ದೇವ್ರು ಕೇಳ್ಕೊಂಡು ಹೋಗು, ಬೇಡ್ಕೊಂಡು ಸೇವ್ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಅವನೇನು ಬರಲೇ ಇಲ್ಲ, ಇಲ್ಲಿಂದ ಬಂದ್ಬಿಟ್ಟು ಹೋದ ವಾಪಸ್ಸು. ಸುಮಾರು ಹೊತ್ತಾಯಿತು. ಅಥವಾ ದೊಡ್ಡ ರೌಂಡ್ ಹಾಕೊಂಬರಕ್ಕೆ ಹೋದ ಅಂದ್ಕೊಳ್ತೀನಿ. ಇನ್ನೂ ಅಡ್ರೆಸ್ಗಿಲ್ಲ ಅವನು. ಟೈಮ್ ಆಯಿತು, ಹೋಗ್ಬೇಕು. ಆ್ಯಕ್ಚುಲಿ ಹೋಗ್ತಾ ಇದೆ. ಅವ ಮುಂದೆ ಹೊಗಳ್ಬೇಕೋ ತಗೊಳ್ಬೇಕೋ ಗೊತ್ತಿಲ್ಲ. ಅಲ್ಲೊಬ್ಳು ನಾಯಿಗೆ ಊಟ ಹಾಕೋಕೆ ಬರ್ತಾ ಇದ್ದಾಳಲ್ಲ ಅಜ್ಜಿ, ಅವಳು. ನಾನು ಇಲ್ಲಿ ಬಂದಾಗಿಂದನೂ ನಾಯಿಗಳಿಗೆ ಬೆಳಿಗ್ಗೆ ಹೊತ್ತು ಅಮ್ಮ ಊಟ ಹಾಕ್ತಾಳೆ. ಅದೇನು ತೊಗೊಬಂದು ಹಾಕ್ತಾಳೋ ಗೊತ್ತಿಲ್ಲ, ನಾಯಿಗಳು ಚಪ್ಪರ್ಸ್ಕೊಂಡು ತಿಂತವೆ.
ಆಯಮ್ಮನಿಗೆ ಊಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ ಸ್ಟೈಲ್ ನೋಡಿದ್ರೆ ಬೀದಿಲಿರೋ ಆಲ್ಮೋಸ್ಟ್ ನಾಯಿಗಳು ಎಲ್ಲ ನಾಯಿಗಳಿಗೂ ಊಟ ಹಾಕ್ತಾಳೆ ಅಮ್ಮ. ತಗೊಳ್ಬೇಕೋ ಇವರೇ ಅವಾಗ ದೇವ್ರನ್ನ ನೆನೆಸ್ಕೊಂಡಿ ಅಂತ ಹೇಳ್ಕೊಳ್ತಿಲ್ಲ. ಡುಮ್ಮೆಬ್ಳು ಅವಳು ಈ ಟೀಮೇ ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಆಯಮ್ಮ ನಾಯಿ ವಿಷಯಕ್ಕೆ ಬರೋದಾದ್ರೆ, ನಾಯಿ ಊಟ ಹಾಕೋ ವಿಷಯಕ್ಕೆ ಬರೋದಾದರೆ ಆಯಮ್ಮ ಬೇಜಾರು ವಿಷಯ ಇರೋದ್ರೆ ನಾನು ಮುಂದೆ ಆಗ್ತಿದ್ದೆ. ಲಕ್ಷ್ಮಮ್ಮ ಮಲ್ಲಂಗೆ ಹೊಚ್ಚು ಅಮ್ಮ ನಮ್ಮ ಅಜ್ಜಿ. ಅದಕ್ಕೋಸ್ಕರ ಮುಂದೆನೇ ಆಡ್ತಾಳೆ. ಆಮೇಲೆ ಡಬಲ್ ಟು ಟಾಯ್ಲೆಟ್ಗೆ ಹೋಗ್ತಿದ್ದಲ್ಲ ನಾನು ಒಂದೊಂದ್ಸರಿ ಇರಾನಿ ರೋಡಲ್ಲಿ ಸಿಟಿ ಬಸ್ ಸ್ಟಾಪ್ ಆಪೋಸಿಟ್. ಸೊ ಅಲ್ಲಿ ಸೌದೆ ಹಾಯಕ್ಕೆ ಹೋಗ್ತಾಳೆ. ಟಾಯ್ಲೆಟ್ಗೆ ಹೋಗ್ಬೇಕಾರೆ, ನಂಬರ್ 2ಗೆ ಹೋಗ್ಬೇಕಾರೆ, ನಂಬರ್ 1 ಹೋಗ್ಬೇಕಾದ್ರೆ ಮತ್ತೆ ಡಿಸ್ಟರ್ಬ್ ಮಾಡ್ತಾಳೆ ಇವಳು, ಕಾಣಿಸ್ಕೊಳ್ತಾಳೆ ಅವಾಗ. ಅದೊಂದೇ ಒಮ್ಮೆ ನೆಗೆಟಿವ್ ಫಾಲ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಟ್ಟಲ್ಲಿ ಮುಂದೆ ಕಾಣಿಸ್ಕೊಳ್ಳೋದು ಅಷ್ಟೇ ನೆಗೆಟಿವ್ ಫಾಲು. ಅದರಲ್ಲೂ ಅರ್ಜೆಂಟ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಕಾಣಿಸ್ಕೊಬಿಡ್ತಾಳೆ, ಅಲ್ಲೇ ಬೇಜಾರಾಗೋದು. ನಾಯಿಗಳಿಗೂ ಅಷ್ಟೇ ನನ್ನ ಮುಂದೆ ತಂದು ಊಟ ಹಾಕೋದು. ಒಟ್ಟಲ್ಲಿ ನಾಯಿ ಅಂತೂ ಚೆನ್ನಾಗಿ ನೋಡ್ಕೊಳ್ತಾಳೆ, ಪರವಾಗಿಲ್ಲ. ಊಟ ಚೆನ್ನಾಗಿರೋದು ಹಾಕ್ಬೋದು ಅಂದ್ಕೊಳ್ತೀವಿ. ಯಾಕಂದರೆ ನಾಯಿಗಳು ಬಿದ್ದು ಒದ್ದಾಡ್ಕೊಂಡು ತಿಂತಾವೆ ಅಮ್ಮ ಹಾಕೋದಿನ. ಅದೇನು ಹಾಕ್ತಾಳೋ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಹೋಗ್ತಾಗಿ ಎಲ್ಲ ಮಾಡ್ಕೊಂಬಂದಾಗರು. ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲನಿಗೆ ಕೈ ಮುಕ್ಕೊಂಡು ಬಿದ್ದು ಒದ್ದಾಡ್ಕೊಂಡು ಬಂದವನೇ. ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ಬಿಟ್ಟು ಇಲ್ಲೂ ನಿಂತ್ಕೊಂಡು ದೇವ್ರ ಪೂಜೆ ಕೈ ಮುಗಿಯೋದು ಬಡ್ಡೆ ಅಥವಾ ಚಪಾತಿ. ಅದು ಸೆಕ್ಯೂರಿಟಿ ಅದು ಅಲ್ಲಿ ಹಸು ಇದೆಯಲ್ಲ, ಹಸುಗೆ ಚಪಾತಿ ಕೊಡೋಕೆ ಹೋಗಿ ತೋರಿಸ್ತಾ ಇರೋದು. ಏನಂತಂದರೆ ಆ ಕಡೆಗೆ ಬಾ, ಆ ರೋಡಿಗೆ ಬಾ, ಚಪಾತಿ ಕೊಡ್ತೀವಿ ಅಂತ. ಆ್ಯಕ್ಚುಲಿ ಅಂದರೆ ನಂಜನಗೂಡು ರೋಡ್ಗೆ ಹೋಗೋ ಚಪಾತಿ ಸಿಗುತ್ತೆ ಅಂತ. ಪ್ರಕಾಶ್ ಬಾಲಂಗೋಚಿ ಹೊಗೆ ನೋಡು ಗುರು. ಅಯ್ಯೋ ಅಪ್ಪ, ಗಾಡಿ ನೋಡು ಹೊಗೆ. ಇದರಿಂದ ಏನು ಸ್ಟೋರಿ ಇರೋದು ಅಂದರೆ, ಬನ್ನೂರಿಗೆ ಹೋಗ್ಬೇಕಾದ್ರೆ ಈ ರೇಂಜಲ್ಲಿ ಹೊಗೆ ಇರುತ್ತೆ ನಿನಗೆ, ಪ್ರಕಾಶ್ ಟೈಟಲ್ ಅಡಿಯಲ್ಲಿ ಅಂತ ತೋರಿಸ್ತಾ ಇರೋದು. ಓಕೆನಾ. ಇನ್ನೊಬ್ಬ ಅವನು ಹೋಗ್ತಾ ಇದಲ್ಲ ಹೆಲ್ಮೆಟ್ ಹಾಕ್ಕೊಂಡು, ಆ ಬೋಳಿ ಮಕ್ಕ ಹೊಸ ಹೆಲ್ಮೆಟ್ ಹಾಕ್ಕೊಂಡವನೇ. ಆ ಹೆಲ್ಮೆಟ್ ಕವರ್ ಬಿಚ್ಚಿಲ್ಲ, ಹಂಗೆ ಹಾಕೋ ಹೋಯ್ತಾ ಅವನು. ಟೆಕ್ಸ್ಟ್ ಎಲ್ಲ ಇರುತ್ತೆ ಅದ್ರ ಮೇಲೆ, ಸ್ಟಿಕ್ಕರ್ಸ್ ಎಲ್ಲ, ಅದೆಲ್ಲ ಹಂಗೆ ನೇತಾಡ್ಕೊ ಹೋಯ್ತಾವನೆ. ಬಟ್ ಅದು ಎಷ್ಟು ಗಬ್ಬು ವಾಸ್ತೆ ಹೊಡಿತಾ ಇದೆ ಅದು. ಸ್ಮೋಕ್ ಸಿಕ್ಕಾಬಿಟ್ಟಾಯಿತು. ಆ್ಯಟಿಟ್ಯೂಡ್ ಕೂಡ ಅದು ಹೌದು. ಅಂದರೆ ಬನ್ನೂರಿಗೆ ಹೋದರೆ ಹೆಂಗಿರುತ್ತೆ, ನಿನ್ನ ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಆ್ಯಕ್ಚುಲಿ ಅದಕ್ಕೆ ಬನ್ನೂರಿಗೆ ಹೋಗೋಕ್ಕೆ ದುಡ್ಡು ಕೊಡೋಲ್ಲ, ಬಸ್ ಚಾರ್ಜು. ರೋಡ್ ವೇಸಲ್ಲಿ ಹೋಗಲಿ ಅಂತ. ಯಾಕಂದರೆ ರೋಡ್ ವೇಸಲ್ಲಿ ಹೋದರೆ ಉದ್ದಕ್ಕೂ ಕಾಟ ಕೊಡ್ಬೋದು, ಟೈಮ್ ಕಿಲ್ ಮಾಡ್ಬೋದು, ಕಾಟ ಕೊಡ್ಬೋದು, ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ. ಸೊ ಅದಕ್ಕೋಸ್ಕರ ಈ ನೆಲ್ಲಿಲಿ ನೆಲ್ಲಿಲಿ ಸೋಪಾಕಿ ಮುಖ ತೊಳಿಬಿಡ ಹಂಗೆ ಅಂತ ಗಲಾಟೆ ಮಾಡೋರಲ್ಲ, ಇದು ನಂಬರ್ 1 ತೋರಿಸ್ತಾಯಿದ್ದ. ಸೊ ಅದಾದಮೇಲೆ ಇವರು ಯಾರು ಕುಮಾರಲಕ್ಷ್ಮಿ ಮಕ್ಳುಗಳವರಲ್ಲ, ಅವ್ರ ಫ್ಯಾಮಿಲಿಯವರು ಹೆವಿ ಕಾಣಿಸ್ಕೊಳ್ತಿರ್ತಾರೆ. ಹೆವಿ ಇಲ್ಲೂ ಅಲ್ಲಿ ಕೂತ್ಕೊಂಡೈತೆ ಅಮ್ಮ. ಬಾರಾಬು ದೇವಸ್ಥಾನ ಆಯ್ತಲ್ಲ, ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತೈತೆ. ಆ್ಯಕ್ಚುಲಿ ಮೊಬೈಲಲ್ಲಿ ಕವರ್ ಆಗೋಲ್ಲ, ಬರ್ತಾಯಿತ್ತು ಈ ಕಡೆಗೆ. ನಿಂತ್ಕೊಂಡ್ರೆ ಕವರ್ ಆಗ್ಬೋದು. ಮುಂದೆ ಬರ್ತಾಯಿತ್ತು ಅಲ್ಲಿ ಹಗದಿ ಕುಂಡದ ಹತ್ರ. ಇನ್ನೊಂದು ಒಳ್ಳೆ ವಿಷುವಲ್ ಇಲ್ಲಿ, ಜಾವ, ಹಳೆ ಕಾಲದ ಜಾವ. ಅವ್ರ ಅಪ್ಪನ ಹತ್ರ ಇತ್ತಲ್ಲ, ಯಾರು ಮಂಜುನಾಥ್ ಅವ್ರ ಅಪ್ಪನ ಹತ್ರ ಇತ್ತಲ್ಲ, ಆ ಜಾವ ಇಟ್ಟಿದ್ದಾರೆ. ಆ ಜಾವ ಹಿಂದೆ ಸೈಕಲ್ ನಿಲ್ಲಿಸಿದ್ದಾರೆ. ನಾನು ಸೈಕಲ್ ಕೊಟ್ಟಿದ್ನಲ್ಲ, ನನಗೆ ಸೈಕಲ್ ಕೊಟ್ಟಿದ್ರಲ್ಲ ಹೊಡೆಯೋಕ್ಕೆ, ಆ ಸೈಕಲ್ ಜಾವ ಗಾಡಿ. ಜಾವನ HD ಜಾವ ಅಲ್ಲ, ಜಾವನ HD ಅದು ಜಾವ ಅಲ್ಲ. ಜಾವ ಒಂದು ಸ್ವಲ್ಪ ಕರ್ವ್ ಬರುತ್ತೆ ಗಾಡಿ ಇಂಜಿನ್. ಅಂದರೆ ಎಡ್ಜಸ್ ಎಲ್ಲ ಸ್ಮೂತ್ ಇರುತ್ತೆ. ಇದು ಜಾವ ಇರಬೇಕು ಅಂದ್ಕೊಳ್ತೀನಿ. ಜಾವ ಎಡ್ಜಸ್ ಎಲ್ಲ ಸ್ಮೂತ್ ಬರೋಲ್ಲ ಇಂಜಿನು. ಅಂದರೆ ಮೊಟ್ಟೆ ಆಕಾರ ಇರುತ್ತೆ ಜಾವದು. HD ಮೊಟ್ಟೆ ಆಕಾರ ಇರೋದಿಲ್ಲ, ಎಡ್ಜಸ್ ಎಲ್ಲ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಸೊ ಅದು ಜಾವ HD ಓಡಿಸ್ತಾ ಇದ್ದಿದ್ದು, ಜಾವ ಅಲ್ಲ ಅವರು. HD ಅಂದರೆ ಖಂಡಿತ ಇವ್ರ ಯಾರೋ ಬ್ಯಾಕ್ಸ್ ಬಜಲ ನೆಟ್ವರ್ಕಲ್ಲೇ ಕೆಲಸ ಮಾಡಿರೋದು ಅವರಪ್ಪ. ಸಾಕು, ಒಳ್ಳೆ ಎವಿಡೆನ್ಸ್ ಅದು. ಹೇಳ್ಬೇಕಾದ್ರೆ ಗಾಡಿ ಸರಿಯಾಗಿ ಸಿಗಾಕೊಂಡ್ರು, ಅದು ಇರಲಿ. ನಾನು ಹತ್ರಕ್ಕೆ ಹೋಗಿ ಕವರ್ ಮಾಡಬೇಕಿತ್ತು, ನಾನು ಅಲ್ಲೇ ಒಳಗಿದ್ನೆಲ್ಲ ಕವರ್ ಮಾಡಬೇಕಿತ್ತು. ಅದನ್ನು ಯಾವುದೋ ಸ್ಟ್ರಿಂಗ್ ಆಪ್ರೇಷನ್ಸ್ ಮಾಡಿಲ್ಲ ಅವ್ರ ಹತ್ರ. ನಾನು ನಿಜ ಹೇಳ್ಬೇಕಾದ್ರೆ ನೀವು ನಮ್ಗೆ ನೋಟಿಸ್ ಮಾಡಿಬೇಕಾರೆ ಅವ್ರು ಎಣ್ಣೆ ಹೊಡಿಯುವಾಗಲೂ ನಾನು ಯಾವತ್ತು ಒಂದೇ ಒಂದು ದಿವಸನೂ ಹೋಗಿ ಕವರ್ ಮಾಡಿಲ್ಲ, ವಿಡಿಯೋ ಕವರ್ ಮಾಡಿಲ್ಲ, ಎಣ್ಣೆ ಹೊಡಿಯೋದನ್ನು ಕವರ್ ಮಾಡಿಲ್ಲ. ಪ್ಲಸ್ ಒಳಗಡೆ ಪರ್ಸನಲ್ಲಿ ಹೋಗಿ ಸ್ಟ್ರಿಂಗ್ ಆಪ್ರೇಷನ್ಸ್ ಮಾಡಿಲ್ಲ. ಅಂದರೆ ಅವರು ಬೇರೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರುವಾಗಲಾಗಲಿ, ಅಥವಾ ಅವರು ಎಣ್ಣೆ ಹೊಡಿಯುವಾಗಲ, ಅವ್ರು ಕೂತ್ಕೊಂಡು ಊಟ ಗೀಟ ಮಾಡುವಾಗ ಅವರು ಆ್ಯಕ್ಚುಲಿ ನಾನ್ ವೆಜ್ ಊಟ ಎಲ್ಲ ಅಲ್ಲೇ ಅಡುಗೆ ಕುಕ್ ಮಾಡ್ತಾರೆ, ಅದನ್ನು ಕವರ್ ಮಾಡಿಲ್ಲ.
ಎಷ್ಟು ಹೇಳ್ಬೇಕಾದ್ರೆ ಅಲ್ಲಿ ವಿಜುವಲ್ಸ್ ಒಳಗಡೆ ಅವ್ರುಗಳು ಭಕ್ತರುಗಳು ನನಗೆ ತೊಂದರೆ ಕೊಡ್ತಾರೆ ಅದನ್ನು ಕವರ್ ಮಾಡಿದ್ದೀನಿ ಹೊರತು ಅವ್ರದ್ದು ಯಾರೋ ದೇವಸ್ಥಾನದವ್ರು ರಿಲೇಟೆಡ್ ಎದ್ದು ವೀಡಿಯೋ ಕವರ್ ಮಾಡಿಲ್ಲ. ಯಾಕೆಂದರೆ ಒಳಗೆ ಬಾರ್ದ ಗಳಿಗೆ ಸಿದ್ಧ ಅಂತ ನವೀನ ಒಳಗಡೆ ಬಂದು ನಾವು ಅವ್ನಿಗೆ ಆಶ್ರಯ ಕೊಟ್ಟು ಅವ್ನು ಒಳಗಡೆ ಬಂದು ಹಿಂಗೆಲ್ಲ ಮಾಡಿಬಿಟ್ಟ ಬೆಡ್ಡಿಗೆ ಚೂರಿ ಹಾಕೋಂಥ ಕೆಲಸ ಮಾಡಿಬಿಟ್ಟ ಅಂತ ಅವ್ರು ಮಾತಾಡಬಾರ್ದು ಒಂದು ಮಾತ್ರ ಕಾರಣಕ್ಕೆ ಅದು ಯಾವುದೂ ಕವರ್ ಮಾಡಿಲ್ಲ. ಇವ್ರದ್ದೇ ಅಷ್ಟೇ ಅಲ್ಲ, ಕಡ್ಕೊಳ್ಳೋ ರಮೇಶ್ದು ಹಾಗೆ ಮಾಡಿದ್ದೀನಿ. ಕಡ್ಕೊಳ್ಳೋ ರಮೇಶ್ ನಾನು ಕರ್ಕೊಂಡೋಗಿ ಆಶ್ರಯ ಕೊಟ್ಟ ಅನ್ನೋ ಕಾರಣಕ್ಕೆ ಅವ್ನು ಏನೇ ಮಾಡ್ರೆ ನಾನು ವಿಜುವಲ್ ಕವರ್ ಮಾಡಿಲ್ಲ. ಹಾಗನ್ ಮಾತ್ರ ಕವರ್ ಅಂತ ಬಿಟ್ಬಿಡ್ತೀನಿ ಅಂತಲೂ ಏನೂ ಇಲ್ಲ. ಬರಿಗೈಯಲ್ಲಿ ಗೆದ್ಕೊಂಡು ತೋರಿಸ್ತೀನಿ ಆಟನ ನಾನು, ಬರಿಗೈಯಲ್ಲಿ ವಿತೌಟ್ ವಿಷುವಲ್ಸು, ವಿತೌಟ್ ಆಡಿಯೋ ವೀಡಿಯೋ ಕ್ಲಿಪ್ಸ್ ಏನೂ ಇಲ್ಲದೆ, ಸಾಕ್ಷಿ ಆಧಾರಗಳು ಏನೂ ಇಟ್ಕೊಳ್ದೆ ಕೇವಲ ಪೇಪರ್ ವರ್ಕಲ್ಲಿ ಗೆದ್ದು ತೋರಿಸ್ತೀನಿ ಅವ್ರನ್ನ. ಆಕಾಶ ತೋರ್ಸೋಕೆ ಹಂಗೆ ಅವಶ್ಯಕತೆ ಇರಲ್ಲ. ಸೆಕ್ಯೂರಿಟಿ 40EE5345 ಇರಬೇಕು, ನಾಟ್ ಶ್ಯೂರ್, ಏನೋ ಹೇಳ್ಬಿಟ್ಟು ಅದು ಆ್ಯಕ್ಚುಲಿ. ಶ್ರುತ ಬಳ್ಳಾಳಿಸರು ಕೈರೋಸ್ ಗಾಡಿ ಎಲ್ಲ ಫೋಟೋಶೂಟ್ ನಡೀತಾಯ್ತಲ್ಲ, ಅದಕ್ಕೆ ರಿಲೇಟೆಡ್ ಇದು. ಹೊಟ್ಟೆ ಹೆವಿ ಎಸ್ತಿತಾ ಇದೆ, ದಾವಾಗ್ತಾಯಿದೆ, ನೀರು ಕುಡಿಬೇಕು. ಹೊಟ್ಟೆ ಸಿಗ್ತಾಯಿದೆ, ಊಟ ಮಾಡಬೇಕು, ಟೀ ಕಾಫಿ ಕುಡಿಬೇಕು. ಕ್ಯಾಬಿನ್ ಐತೆ, ಏನೇನು ಸಿಗುತ್ತೆ ನೋಡೋದ. ಷಡ್ಬುಗಾಬ್ ಅಂಗಡಿಗೆ ಹೋದರೆ ಟೀಗೆ ಸಿಗ್ಬೋದು ಒಂದು ಚೋಟ, ಒಂದು 4-5 ಗುಟ್ಕು ಅಷ್ಟು. ರಾಂಗ್ ಮೇಲೆ ಯಾರೋ ಸಿದ್ಧ ಹೋಯ್ತವನೆ. ಶೂಸ್ಗಳು ಯಾರೋ ಹಾಯಿಸ್ತಿರೋದು. ಕೈಯಲ್ಲಿ ಮೊಬೈಲ್ ಬಿಗಿದೋಗ್ಬಿಟ್ರೆ ಕಷ್ಟ ಆ್ಯಕ್ಚುಲಿ. ಕೈಯಲ್ಲಿ ಬಾಟ್ಲಿ ಏನೋ ಲಗೇಜ್ ಇದೆ, ಹೀಗಾಗಿ ರಿಸ್ಕ್ ತೊಗೊಂಡು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗೋಲ್ಲ. ಹಾರ್ಗೆಟ್ಟಿದೆ ಆ್ಯಕ್ಚುಲಿ, ಯಾರೋ ಬಿಸಾಡಿರೋದು ಅದು. ಶೂಸ್ಗಳು ಚೆನ್ನಾಗಿದೆ ನೋಡೋದಕ್ಕೆ, ಅದೇನು ಕಥೆನೇ ಏನೋ ಗೊತ್ತಿಲ್ಲ, ಯಾಕೆ ಬಿಸಾಕಿದ್ದಾರೆ ಅಂತ ಗೊತ್ತಿಲ್ಲ. ಒಂದ್ಸರಿ ಹೊಸ ಹೆಲ್ಮೆಟ್ಗಳು ಹೊಸದು ಹೊಸ ಹೆಲ್ಮೆಟ್ ಬಿಸಾಕಿದ್ರಲ್ಲಿ ಸ್ಟಿಕ್ಕರೇ ಕಿತ್ತಿರಲಿಲ್ಲ, ಮೇಲ್ಗಡೆ ಬಿದ್ದೋಗಿದೆ, ಬಿಡಿಸ್ಬಿಟ್ಟು ಬಿಟ್ಟೋಗಿರು. ಆ್ಯಕ್ಚುಲಿ ಅದು ಬೇಕಂತಲೇ ಇಟ್ಟಿದ್ದು ಅದು. ಒಂದು ಸರಿ ಇದರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನನಗೆ ಇದೇ ಥರ ಒಂದು ಹೆಲ್ಮೆಟ್ ಸಿಕ್ಕಿತ್ತು, ರಿಸ್ಕ್ ತೊಗೊಂಡು ಎತ್ಕೊಂಡಿದ್ದೆ ಅದನ್ನು. ಇದು ಇವತ್ತು ಡ್ರೈನ್ ಒಳಗೆ ಚರಂಡಿ ಒಳಗೆ ಬಿಸಾಕಿದ್ರೆ ಎತ್ಕೊಂಡಿಲ್ಲ ಅಷ್ಟೇ. ಏನೋ ನಾಟಕ ನಡೀತಾ ಇದೆ ಹೊಟ್ಟಲ್ಲಿ, ಆ ಕಡೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಂಗ್ ವೇ NW3803 ಉಗಿದ್ಬಿಟ್ಟು ಹೋಯ್ತಾ ಸೊಳವಾಗ ಒಡೆಯಾರ್ಸೋದು. 16C821 ಗಾಡಿ ಇದು. JA9070 ರಾಂಗ್ ವೇ. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಕೆರೀತಾ ಇರುತ್ತಲ್ಲ ಅವಮ್ಮ, ಸಿಟಿ ಕಾರ್ಪೊರೇಷನ್, ಅದೇ ಅವಮ್ಮ ಇಲ್ಲಿ ಕೆರೀತಾ ಐತೆ. ಬೆಸ್ಟ್ ದಸರಾ ಧೂಳು ಎಳಿಸ್ತಾರೆ ಅದು. ಆ್ಯಕ್ಚುಲಿ ಕಟ್ಕೊಳಕ್ಕೆ ಹೋಗುವಂಥವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದವರು ಅದೇ ಮುಂದೆ ಹತ್ತಿಕ್ಕೆ ನೋಡೋದ್ರಲ್ಲ, ಕಟ್ಕೊಳೋ ಸೈಡ್ಗೆ ಹೋಗು, ನಂಜನಗೂಡು ರೋಡ್ವೇಸಲ್ಲಿ ಹೋಗು. ಸೊ ಯಾರೋ ಕೂರಿಸ್ಕೊಂಡು ಹೋಗ್ತಾರೆ, ಬ್ರೇಕ್ಫಾಸ್ಟ್ ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅವಾಗಿಂದ. ಆ್ಯಕ್ಚುಲಿ ಅವಾಗಿಂದ ಏನೋ ಸುಮಾರು ದಿವಸದಿಂದ ಮಾಡ್ತಾಯಿದ್ದಾರೆ, ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅವೆರಡು ಗಾಡಿ ನಂಬರ್ ತೊಗೋಬೇಕಾಗಿತ್ತು, ಕವರ್ ಆಗಿರುತ್ತೆ ಫ್ರೇಮಿಂಗಲ್ಲಿ, ಏನೋ ಗೊತ್ತಿಲ್ಲ. ಬ್ಯಾಟ್ರಿ ಲೋ ಇದೆ. ಒತ್ತರಿಸ್ಕೊಡೈತದೆ ಹೀರೋ ಇವ. ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಯಾಟ್ರಿ ಸಿಕ್ಕಾಪಟ್ಟೆ ಲೋ ಇದೆ, 3% ಏನೋ ಇದೆ, ಕವರ್ ಮಾಡೋಕ್ಕಾಗಲ್ಲ. ಜೊತೆಗೆ ಕೈಯಲ್ಲೆಲ್ಲ ಕೊಳೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕೂಡ ಇದೆ ಕೈಯಲ್ಲಿ, ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ನೀರು ಎಲ್ಲೂ ಸಿಕ್ಕಿಲ್ವಲ್ಲ, ಆಯ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀರು ಯೂಸ್ ಮಾಡ್ತಾ ಇಲ್ವಲ್ಲ, ಕೈಯಲ್ಲೇ ಕೊಳೆ ತೆಗೆದಿಲ್ಲ. ಸೊ ಕೈಯಲ್ಲಿ ಕೊಳೆ, ಕ್ಯಾಮ್ರಾ ಮೇಲೆ ಎಲ್ಲ ಕೊಳೆ ಇದೆ. ಹೀಗಾಗಿ ಜೊತೆಗೆ ಅದು ಅಲ್ಲದೆ ಬೆಳಿಗ್ಗೆ ಹೋದ ಬೇರೆ ಹೊಗೆ ಸಿಕ್ಕಾಬಿಟ್ಟೆ, ಧೂಳು, ಕಸ ಗುಡಿಸೋರು ಧೂಳು, ಹೊಗೆ. ಇಬ್ಬನಿ ಕಡಿಮೆ ಇದೆ ಬಿಡಿ, ಇಬ್ಬನಿ ಏನಿಲ್ಲ, ಧೂಳು ಹೊಗೆ ಸಿಕ್ಕಾಬಿಟ್ಟ ಇದೆ. ಕ್ಯಾಮ್ರಾ ಕೊಳೆ ಇದೆ, ಹೀಗಾಗಿ ಎಲ್ಲ ಬ್ಲರ್ ಕಾಣ್ತಾ ಇರುತ್ತೆ ಖಂಡಿತ. ರಿವರ್
ಆ್ಯಕ್ಚುಲಿ ಒಳ್ಳೆ ವಿಷಲ್ ಆಗ್ತಿತ್ತು ಕವರ್ ಮಾಡಿದ್ದಿದ್ರೆ. AA4738 ಸ್ಟೋರಿ ಗೊತ್ತಾ, ಅವಾಗ ಪಾದ ತೋರಿಸ್ಕೊಂಡು ತುಪ್ಪಕ್ಕತ್ತೆ ಹೋಗ್ದ. ಓಕೆನಾ, ಅದು ತಲೆ ಕೆಡಿಸ್ಕೊಳ್ಳಿಲ್ಲ, ಅದೇ ವೆರಿ ಕಾಮನ್. ಅದು ನನ್ನ ಪಡ ಸುಮ್ಮನೆ ಬರ್ತಾಯಿದ್ದೆ. ಸೊ ಇನ್ನೊಬ್ಬ ನಿಂತ್ಕೊಂಡಿದ್ದಲ್ಲ, ಅವರು ಸಿಗರೇಟ್ ಸೇರಿಕೊಂಡು ಮುಂದೆ ಬರ್ತಾನೆ. ರೋಡ್ ಅಡ್ಡಕ್ಕೆ ನಡ್ಕೊಂಡು ಹೋಗ್ತಾರೆ, ಅಡ್ಡಕ್ಕೆ ಬರೋದಕ್ಕೆ ಟ್ರೈ ಮಾಡ್ದೆ. ಸೊ ಅವಾಗ ಕ್ಯಾಮ್ರಾ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫೋನ್ ಆನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಸ್ವಲ್ಪ ಇದು ಓಡೋದ, ಸಡದಾಗಿ ಆಟೋ ಹತ್ರಕ್ಕೆ ಹೋಗ್ಬಿಟ್ಟು ಅವನು ಖ್ಯಾತ ಸುಬ್ರು ಅಂತಾರಲ್ಲ, ಆ ಥರ ಬೇಕಂತ ಬಂದಿದ್ದು. ಅದು ಬಹುಶಃ ಏನಕ್ಕೆ ಅದು ಆಡಿಯೋ ಕ್ರಿಯೇಟ್ ಮಾಡಿರೋದು ಅಂದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಬಾರ್ ಜ್ಯುವೆಲ್ಸ್ ಅವ್ರದ್ದು ಊಟ ಇಸ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಫುಟ್ಪಾತ್ ಮೇಲೆ 3 ಜನ 4 ಜನ ಬೈಕಲ್ಲಿ ಸ್ಕೂಟ್ರಲ್ಲಿ ಪಾಸ್ ಆಗೋದು ಕವರ್ ಮಾಡಿದ್ದೆ. ಅದನ್ನು ಅಪ್ಲೋಡ್ ಮಾಡಿದೆ ಈಗ ಸ್ವಲ್ಪ ಹೊತ್ತಲ್ಲಿ. ಅದಕ್ಕೆ ಅದು ಅವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು. ಕಸ ಗುಡಿಸೋ ರಾವಳಿ ಅಂತೂ ತಡೆಯೋಕ್ಕಾಗಲ್ಲ ಗುರು ಮೈಸೂರಲ್ಲಿ. ಯಪ್ಪ, ಕಸ ಗುಡಿಸ್ತಾರೆ ಸುಮ್ಮನೆ ಗುಡಿಸ್ಕೊಂಡು ಸಾಯ್ತಾ ಇರ್ತಾರೆ ಒಂದೇ ಸಲ. ಕಸ ಎಲ್ಲ ಅಲ್ಲೇ ಬಿದ್ದಿರ್ತದೆ, ಅದು ಧೂಳು ಮಾತ್ರ ಇಳಿಸ್ತಾರೆ ಅದು ಮುಂದೆ. ಆ್ಯಕ್ಚುಲಿ ಇದು ರಿಲೇಟೆಡ್. ಆ್ಯಕ್ಚುಲಿ ನಿನ್ನೆ KR ಹಾಸ್ಪಿಟ್ಲ್ ಹತ್ರ ಇದೇ ಥರ ನಡೀತಾ ಇದ್ದಿದ್ದನ್ನು ವೀಡಿಯೋ ಕವರ್ ಮಾಡಿದ್ದೀನಿ ನಾನು. ಹೀಗೆ ದಾರಿಬುದ್ದೆ ಕೆರೆದು ಧೂಳು ಇಳಿಸ್ತಾಯಿದ್ರು. ಸೊ ಅದು ಪಕ್ಕದಲ್ಲೇ ಇತ್ತು, ಎಷ್ಟೆಷ್ಟೆಲ್ಲ ಧೂಳಿದ್ದು ಕಸ ಇರೋದು ಅಲ್ಲೇ ಕವರ್ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಧೂಳು ಇಳಿಸ್ತಾಯಿತ್ತು ಅವಾಗ ಕೆರೆದು ಅಲ್ಲೇ ಧೂಳು ಬಿದ್ದೈತೆ, ಕಸ ಬಿದ್ದೈತೆ. ಎತ್ತಾಗ ಗತಿ ಇರಲ್ಲ, ಎತ್ತರ ಗತಿ ಇಲ್ಲ. ಗಾಡಿ ನಂಬರ್ ಬರಬೇಕು K09EF6140. ಆ್ಯಕ್ಚುಯಲ್ ಸ್ಟೋರಿ ಏನು ಅಂದರೆ, ಅಲ್ಲೊಬ್ಬ ನಿಂತಿದ್ದು ಪಾರ್ಕ್, ಅವರ ಪಾರ್ಕವನು ಜೊತೆ ಬರ್ತಿರೋದು ಏನಂದರೆ, ಸ್ಟೋರಿನ ಕವರ್ ಮಾಡಬೇಕಿತ್ತು. ಆ್ಯಕ್ಚುಲಿ ಮೊಬೈಲ್ ಬ್ಯಾಟ್ರಿ ಲೋ ಇದೆ, ಹಾಗಾಗಿ ಕವರ್ ಮಾಡಲಿಲ್ಲ, ಅದು ಸುಮ್ಮನೆ ಬರ್ತಾಯಿದ್ದೆ. ಅವರು ಅತಿರೇಕದ ಆಟ ನೋಡಿ ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿ ಎರ್ಚಾಡ್ತದಲ್ಲ, ಅವ್ನು ನಂಜನ್ ಬಿಡೋನು, ಅವ್ನ ಜೊತೆ ನಿಂತಿದ್ದವನು, ಅವ್ನ ಜೊತೆ ನಿಂತಿದ್ದಲ್ಲ, ಹಿಂದೆ ಬರ್ತಾ ಇದ್ದಾನೆ, ಲೆಫ್ಟ್ ಹ್ಯಾಂಡ್ ಟೋಪಿ ಹಾಕ್ತೆ ಬರ್ತಾ ಇದ್ದಾನೆ. ಅವನು ಪಾರ್ಕಲ್ಲಿ ಬರ್ತಾನಲ್ಲ, ಮಲ್ಲಿಕೊಳ್ತಾನಲ್ಲ ಅವನು. ಮತ್ತು ಸ್ಕೂಟ್ರಲ್ಲಿ ಪಾಸ್ ಆದ್ನಲ್ಲ, ಅಂದರೆ ಇಲ್ಲಿ ಯೂಟರ್ನ್ ಹಾಕ್ಕೊಂಡು ಏನೋ ಸರಿಯಾಗಿ ನೋಡಲಿಲ್ಲ ನಾನು. ಸ್ಕೂಟ್ರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನಲ್ಲ, ಆ ಸ್ಕೂಟ್ರ್ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನಲ್ಲ. ಸೊ ಅವನು ಏನೋ ನಿಂತ್ಕೊಂಡು ಕತೆ ಹೊಡಿತಾ ಇದ್ದ. ನಂಜನಗೂಡು ಕಡೆಯಿಂದ ನಂಬರ್ 1 ಬೆಟ್ ತೋರಿಸ್ಕೊಂಡು ನನ್ನ ಕಡೆಗೆ ಅದು ಏನೇನೋ ಕತೆ ಹೊಡಿತಾ ಇದ್ದ. ಒಟ್ಟಲ್ಲಿ ನಾಟಕ ನೋಡೋದಕ್ಕೆ ಸಖತ್ತಾಗಿತ್ತು. ಅದು ಕವರ್ ಮಾಡಬೇಕಿತ್ತು ವಿಷಯಲ್ಲು. ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಬರೀ 2% ಇದೆ. ಅದಕ್ಕೆ ಯೂಸ್ ಮಾಡೋದು ಬೇಡ ಹಾಕೊಂಡು ಹೋಗ್ತಾ ಇದ್ದೆ. ಆದರೂ ಬುಡ್ಡೈಕ್ಲು ಬಿಡಲ್ಲ, ಯೂಸ್ ಮಾಡಬೇಕು ಅಂತ ಮಾಡಿಬಿಡ್ತಾರೆ. ಫಸ್ಟಿಗೆ ನೀರು ಕುಡಿಬೇಕು. ಬೆಳಿಗ್ಗೆ ನೀರು ಕುಡಿದ್ರೆ ಟಯರ್ಡ್ ಬೇರೆ ಆಗ್ತಾಯಿದೆ. ನಾನು ಅವ್ರ ಕಡೆಗೆ ನೋಡೋವರೆಗೂ ಸುಮ್ಮನೆ ಸೈಲೆಂಟಾಗಿ ಮುಚ್ಕೊಂಡೇ ಬರ್ತಾಯಿದ್ದ. ನಾನು ಅವ್ನ ಕಡೆಗೆ ನೋಡ್ತಿದ್ದಂಗೆ ಸಡನ್ನಾಗಿ ಪಂಚೆ ಎತ್ಕೊಂಡು ಶಾರ್ಟ್ಸ್ ತೋರಿಸ್ಕೊಂಡು ಬಾಚೆಡ್ಗೆ ತೆಗಿತಾನೆ. ಶಾರ್ಟ್ಸ್ ತೋರಿಸೋದು ಶ್ರುತಾ ಬಳ್ಳಾಳಿಗೋಸ್ಕರ, ಬಾಚೆಡ್ಗೆ ತೋರಿಸೋದು ಬಳ್ಳಾಳಿಗೋಸ್ಕರ. ಶಾರ್ಟ್ಸ್ ಶ್ರುತಾಗೋಸ್ಕರ, ಬಾಚೆಡ್ಗೆ ಬಳ್ಳಾಳಿಗೋಸ್ಕರ. ಶ್ರುತಾ ಬಳ್ಳಾಳಿಗೋಸ್ಕರ ತೋರಿಸಿದ್ದೆವು. ಅದು ಆರೆಂಜ್ ಕಲರ್ ಹಾಕ್ಕೊಂಡಿದ್ದಾನೆ ಪಂಚೆ, ಅದು ಕಲರ್ ಪಂಚೆ. ಹೀಗಾಗಿ ಶಶಿಧರ ದೀಕ್ಷಿತ್ಗೋಸ್ಕರ ತೋರಿಸಿದ್ದು. ಅದು ಏನ ಸುಮ್ಮನೆ ಗುರು ಇಂಥದ್ದೆಲ್ಲ ಆ್ಯಟಿಟ್ಯೂಡ್ ನಡೀತಾನೆ ಇರ್ತದೆ. ಕಟ್ಟಿರೋ ಸುತ್ತಮುತ್ತ ನಡೀತಾನೆ ಇರ್ತದೆ ಇಂಥ ನಾಟಕಗಳು. ಕೆಲಸ ಇಲ್ಲ ಬಿಟ್ಟಿರ್ತವಕ್ಕೆ ಏನು ಮಾಡ್ತೀರ? ದೇಶದಲ್ಲಿ 140 ಕೋಟಿ ಜನದಲ್ಲಿ 60% ಜನ ಸಿಗ್ತಾರೆ ಇಂಥವ್ರ. ಮಾಡೋಕ್ಕೆ ಕೆಲಸ ಇಲ್ಲ, ಅವರೇ ಚಟಿ ಬನ್ನಿ ತೋರಿಸ್ಕೊಂಡು ನಿಂತ್ಕೊಂಡು ಬೈಸರ್ಲಿದ್ದಾರಲ್ಲ, ಇಂಥ ಜನಗಳು ಎಷ್ಟೊಂದು ಜನ ಇರ್ತಾರೆ. ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ, ನಾಟಕ ಮಾಡಿ ತೋರಿಸೋದಕ್ಕೆ ಇದ್ದಾರೆ ಎಷ್ಟೊಂದು ಜನ. ಈ ಪಾಯಿಂಟಿಗೆ ಬರ್ತಿದ್ದಾಗ ಇವ್ರುಗಳು ಇರ್ತಾರಲ್ಲ ಇಲ್ಲಿ ಚಡ್ಡಿ ಮಂಜಣ್ಣ ಹಂಗೆ ಹಿಂಗೆ ಹಾಕೊಂಡಲ್ಲಿ ಇವರು ರಾಜೇಶ್ ಹತ್ರ ಓಡೈಸ್ಕೊಬತ್ತಾರಲ್ಲ ಅವರು. ಬಜ್ಜಾಡ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಜ್ಜಾಡ ಹೇಳಿದ್ರೆ ಅದ್ರ ಜೊತೆಗೆ ಅಟ್ ಸೇಮ್ ಟೈಮಲ್ಲಿ ಟೀ ತೊಗೊಂಬರಕ್ಕೆ ಬರ್ತಾನೊಬ್ಬ. ಟೀ ಪಾರ್ಸಲ್ ತೊಗೊಂಡು ಬರ್ತಾನೆ. ಪಾರ್ಸಲೆಲ್ಲ ಚಿಕ್ಕ ನನಗೆ ಟೀ ಕೊಡ್ತಾರಲ್ಲ ಗುರು, ಕವರ್ ಲೋಟಗಳು. ಆ ಲೋಟದಾಗೆ ಷಣ್ಮುಗಮ್ ಸ್ಟಾಲ್ ಅವರು
ಅಡ್ಡದವರು. ಸೊ ಅದೇ ಅಷ್ಟೇ ಚಿಕ್ಕದು ಪೇಪರ್ ಕಪ್ಪಲ್ಲಿ ಟೀ ಹಿಡ್ಕೊಂಡು ಬರ್ತಾನೊಬ್ಬ. ಸೇಮ್ ಟೈಮಲ್ಲಿ ಮಂಜಾಣ ಹೇಳಿದ್ರಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಈ ಥರ ಕಪ್ಪು ಹಾಕ್ಕೊಂಡು ಹಿಡ್ಕೊ ಹೋಗ್ತಾರೆ. ಸೇಮ್ ಆವಾಗ ಅಂದರೆ ಮಂಜುನಾಥ್ ಹೇಳಿದ್ರು, ಅದಕ್ಕೆ ನಾವು ಇಷ್ಟು ಕೊಡ್ತಿದ್ದೀವಿ ಟೀನ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಅವ್ರ ಒಟ್ಟಲ್ಲಿ. ಏನೋ ಒಂದು ನಾಟಕ ಕ್ರಿಯೇಟ್ ಮಾಡ್ತಾರೆ. ಮಂಜಣ್ಣ ಅಂತ ಹೆಸರು ಹೇಳ್ಕೊಂಡು ಇದು ಮಾಡ್ತಾರೆ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮಂಜಣ್ಣ ಅಂದರೆ ಮಂಜುವರ ಅಣ್ಣ ಅಂತ ಹೋಗಿತ್ತಲ್ಲ ಮುಂಡೋದು. ಮಂಜುವರ ಅಣ್ಣ ಸುರೇಶ ಅಂತ. ಆದರೆ ಸುರೇಶ್ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ನಾವು ಅದ್ಬಾರ್ದು ಇದ್ಬಾರ್ದು ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇಲ್ಲಿ ಆ್ಯಕ್ಚುಲಿ ಸಡನ್ನಾಗಿ ಈ ಕಡೆಯಿಂದ ಬರೋರು ಈ ಕಡೆಗೆ ಹೋಗೋದು ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಈ ಸ್ಪಾಟಿಗೆ ಬರ್ತಿದ್ದಂಗೆ ಇಲ್ಲಿಂದ ಚೆಕ್ ಅಂತ ಹೋಗೋರು, ಅಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಹೋಗೋದು ಜಾಸ್ತಿ ಇದೆ. ವೆಹಿಕ್ಲದು ಒಂದು ಕಾಟಾಗೋರು ಅದೆಲ್ಲಿ ಊಟ ತಿನ್ನೋಕೆ ಹೋಯ್ತವ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿ ಕರೆಕ್ಟ್ ಟೈಮ್ಗೆ ಎಂಟ್ರಿ ಎಕ್ಸಿಟ್ ತಗೋತಾರೆ. ಮುಂದೆ ಹೊತ್ತಿಸ್ಕೊ ಹೋಗೋದು. ಅಲ್ಲೂ ಬರ್ತಾವ್ರೆ, ಅಲ್ಲಾಡ್ಸ್ಕೊಡ್ತಾರೆ. ಈ ಬಳ್ಸಂದಿ ಬೇರೆ ರಾಜಶೇಖರನ ಬಾಲಗೋಷ್ಠಿಗಳಿರಲ್ಲ, ಆರ್ಗನೈಸ್ ಇದೆಲ್ಲ. ಒಡೆಯರ್ಸ್ ನೆಟ್ವರ್ಕ್ ಅವರಲ್ವ, ದಾರಿ ಹೋಗೋರು, ದಸರಾ ದಾರಿ ಹೋಗೋರು ಇರೋಲ್ಲ. ಅಂದರೆ ಒಡೆಯರ್ಸ್ದು ದಸರಾ ನೆಟ್ವರ್ಕ್ DA ನೆಟ್ವರ್ಕಲ್ಲಿ, ಒಡೆಯರ್ಸ್ DA ನೆಟ್ವರ್ಕಲ್ಲಿ ಕೆಲಸ ಮಾಡ್ತೀವಿ ಅಂತ. ದಾರಿ ಮತ್ತು ದಸರಾ ಎರಡು DA ಬರ್ತಲ್ಲ. ಸೊ ಹೀಗಾಗಿ ಇದೆಲ್ಲ ಕಟಾಗೋದು ಇರ್ಬೋದು. ಯಾಕಂದರೆ ಅದು ಬರ್ತಾರೆ, ಸಾಲು ಬರ್ತಾನೆ ಇರ್ತಾರೆ. ಈ ಕಡೆ ಸ್ಕಿಪ್ ಮಾಡ್ಕೊಂಡೋದ್ರು ಈ ಕಡೆ ಬಿಡೋಲ್ಲ. ಎಲ್ಲಿಗಾದರೂ ಹೋಗೋದು ನೀನು, ಇದು ಒತ್ತಿಸ್ಕೊಂಡು ಹೋಗೋದು ಅಂತ ಇದ್ದಿದ್ದೆ. ಒತ್ತಿಸ್ಕೊಂಡು ಹೋಗೋದು ಹನ್ನೆರಡು ಎಷ್ಟು ಲೈನ್ ಗೊತ್ತಾಗುತ್ತೆ ಚಂದ ಬರ್ತಾರೆ ಅಂತ. ಗೊತ್ತಾ 1933 ಇದೆ ಸ್ವಲ್ಪ ಇದೆಲ್ಲ ಬ್ಯಾಗ್ ಬೆಲೆ 33. ಇವನು ಷಣ್ಮುಗಮ್ದು ಇದು ಮೊಬೈಲ್ ನಂಬರ್ ಲಾಸ್ಟ್ ಆಗಿತ್ತು. ಷಣ್ಮುಗಮ್ ಗಾಡಿ ನಿಂತ್ಕೊಂಡಿತ್ತು ಅಲ್ಲಿ. ಇವ್ರು ಬಿಲ್ಲಲ್ಲ, ಇದು ಗೊತ್ತಾ ಇರುತ್ತೆ. ನಿಂತ್ಕೊಂಡಿದ್ರೆ ನಾನು ಊಟ ಮಾಡೋಕ್ಕಾಗಲ್ಲ. ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಇಸ್ಕೊಂಡು ಟ್ರೈ ಮಾಡೋದು. ಎಂತೆಂಥ ಹುಚ್ಚನ ಮಕ್ಕಳು ಭೂಮಿಯಲ್ಲಿ ಇರ್ತಾರೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್. ಟಿಕೆಟ್ ಇಶ್ಯೂ ಮಾಡೋಕೆ ಕರೆಕ್ಟಾಗಿ ಜಾಗದಲ್ಲಿ ಇರ್ತಾರೆ. KA 57F1095 ಗಾಡಿ 57 ಲಾಚು ಶಿವರಾಜ್ ಕುಮಾರ್, 95 ಕುಮುದ ಮತ್ತು ಕಂದ. ಹರೀಶ್ ಕೂಡ ನಂಬರ್ 5 ಲೆಕ್ಕ ಬರೋದಲ್ವ, 5 ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಚಿಕ್ಕದು ಅವ್ರಿಗೆ ಚಿಕ್ಕ ವಯಸ್ಸು ಪ್ರತಿಭೆಗಳನ್ನೆಲ್ಲ ಹೊರ ಹಾಕ್ತಾರೆ. ಅಂದರೆ ಇವರೆಲ್ಲ ದೊಡ್ಡವರಾದ್ಮೇಲೆ ಇದೇನು ಮಾಡಬೇಡ, ಅದೇನು ನೋಡ್ತಾಯಿತ್ತೋ ಕಾಣೋದು. ಅದಂತೂ ದಸರಾ ದಾರಿ ಹೋಗೋರು ಒಡೆಯರ್ಸ್ ಪ್ರತಿಭೆಗಳು. ಒಡೆಯರ್ಸ್ ಒಂದು ಸುರುಬೈ ನೋಡಿದ್ರು, ಒಂದು ಪಾಚಾಸನಲ್ಲ ಒಂದು. ಇದೆಲ್ಲ ನಿಲ್ಲೋದಿಲ್ಲ ಇವರು. ಅಯ್ಯೋ ಬರ್ತಾರೆ ಇರ್ತಾರೆ, ಲೈನಾಗಿ ಬರ್ತಾ ಇರ್ತಾರೆ. ಊಟ ಮುಗಿಸೋವರೆಗೂ ಹೋಗಲ್ಲ ಇವರು. ಇದೆಲ್ಲ ನಡೀತಾನೆ ಇರ್ತದೆ ಕಂಟಿನ್ಯೂಸ್ ಆಗಿ. ಒಬ್ಬರಾದ್ಮೇಲೆ ಅವರು ಬರ್ತಾನೆ ಇರ್ತಾರೆ. ಅಲ್ಲಿ ಆಟೋ ಹೋಗ್ತಿದ್ದೆಲ್ಲ A9351 ಆಟೋ ರಿಕ್ಷಾ ಹೋಗ್ತಿದ್ದಲ್ಲ. ಅದು ಹುಡುಗಿರಿದೆಲ್ಲ ಫೋಜ ಮಾತಾಡ್ಕೊಂಡು ಬರ್ತಾಯಿದ್ರು. ಫುಟ್ಬಾತಲ್ಲಿ ಕೆಳಗೆ ಇಳಿದಿತ್ತು, ನಡ್ಕೊಬರ್ತಾಯಿದ್ರು. ಅವ್ನು ಹಿಂದುಗಡೆಯಿಂದ ಬಂದ್ಬಿಟ್ಟು ಕಚ್ಚೆ ಮಾಡ್ಬಿಟ್ಟ. ಆರೋದು ಹೊಡೆದ ಜೊತೆ ಕಚ್ಚೆ ಮಾಡೋದು ಎದುರು ಬೆಚ್ಚಿ ಬೆಚ್ಚೆ ಬಿದ್ದೋಯ್ತು. ಅಲ್ಲಿ ಕೊಡ್ತಾ ಇದ್ದಿದ್ದೆ, ಅವ್ರಿಗೆ ಬೆಚ್ಚೆ ಬಿದ್ದೋಯ್ತು. ಆ ರೇಂಜ್ ಇರಿಸ್ತಾ ಹೋಗ್ಬಿಟ್ಟು ಅವನೇ ಕಾಣ್ಬರೋದು ಇಲ್ಲೇ ಇರ್ತಾರೆ. 1000 ರೂಪಾಯಿ ಬೇಕು. ಅದು ರಾಶಿ ಬೆಳಿಗ್ಗೆ ಮುಂದೆ ಟೇಕಲ್ ಕುಡಿತಲ್ಲ, ಪಾರ್ಕಿಂದ ಈಚೆ ಬಂದಲ್ಲ, ಇದೆಲ್ಲ ಪುಟ್ಸಾಲು ಬೆಲೆ ಹೋಗಿದ್ದಲ್ಲ ಕೋಲಾರ ಬಗ್ಗೆ ಪುಟ್ಸಾಲು. ಈ ಸೂಟು ಬೂಟು ಫಾರ್ವಲ್ಸ್ ಇವರೆಲ್ಲರೂ ರಾಜಶೇಖರದ ಬಲಗುಚ್ಚಿಗಳು, ಒಡೆಯರ್ಸ್ ನೆಟ್ವರ್ಕ್ ಅದಕ್ಕೆ ಅವರೆಲ್ಲ ಅಫಿಷಿಯಲ್ಸ್. ನಾವು ಪುಣ್ಯ ಪೌಡ್ರಿಗಳು, ಅವರು ಅಫಿಷಿಯಲ್ಸ್. ಏನು ಹೇಳೋದಿದೆ. ಇದೇ ಗಾಡಿ ಕೇಸರದ A9351 ಹೊಗೆ ಹೊಗೆ ಬಿಡೋಕ್ಕೋಸ್ಕರ ನಿಲ್ಸಿರೋದು ಇವನು ಪಾಪ. ಎತ್ತ ಕಿರಿಕ್ತಾರೆ ಇವಾಗ ಇವನು ಲೆಕ್ಕ ಹಾಕಿಲ್ಲ.
ಅಲ್ಲಿ ಇಳಿಸ್ಕೊಡೋ ಹುಡುಗರಿಗೆ ಬಿಸಿ ಅಲ್ಲಿ ಹೊರಗೆ ಬಿಡ್ತಾರೆ. ಇದು ಬ್ಯಾಕ್ ಆಫ್ ಫೀಲ್ಡರ್ಗಳು ಅದು ಹೊಗೆ ಕುಡೀಲಿ ಅಂತ ಅಲ್ಲಿ ನೋಡಿ ಹೊಗೆ ಬಿಡ್ತಾಯಿದ್ರು. ಇವ್ರು ನಿಂತ್ಕೊಂಡು ಜಾಗ ಬ್ಲಾಕ್ ಮಾಡ್ಕೊಂಡಿರೋದು ಹೊಗೆ ಕುಡೀಲಿ ಅಂತ ಬಿಟ್ಬಿಟ್ಟು ಲೆಕ್ಕಾಕಿ. ಬೆಳಿಗ್ಗೆ ಇವತ್ತು ಪಾರ್ಕಿಂದ ಈಚೆ ಬರ್ತಿದ್ದಂಗೆ ಸಡನ್ನಾಗಿ ಒಂದು ಸ್ಕೂಟರ್ ಪಾಸ್ ಆಯಿತು, ಸುಸುಕಿ ಆಕ್ಸಿಸ್ ಗಾಡಿ ಪಾಸ್ ಆಯಿತು. ಅದಾದಮೇಲೆ ಇವಾಗ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಹಿಂದಕ್ಕೆ ಹೋಗ್ಬೇಕಾದ್ರೆ 3 ಜನ ಫೀಲ್ಡರ್ಗಳಿರ್ತಾರಲ್ಲ ಅವ್ರುಗಳು ಬಂದರು. ಸೊ ಅದೆಲ್ಲ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ಕಂಟಿನ್ಯೂ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಬರೋಕ್ಕಿಂತ ಮುಂಚೆ ಟೈಟಲ್ ಟೀಮಲ್ಲಿ ಮುಗಿದಾಯಿತು. ಅಂದರೆ ಖಾಲಿ ಮಾಡಿಬಿಟ್ಟು ಕಾಯ್ಕೊಂಡು ನಿಂತಿರು ನಾನು ಬರೋವರೆಗೆ. ಸೊ ನಾನು ಬಂದಮೇಲೆ ಎಲ್ಲ ಡಿಸ್ಪ್ಯಾಚ್ ಆದರು. ಸೊ ಮಧ್ಯಾಹ್ನವೂ ಹಂಗೆ ಆಯಿತು. ಇವರು ಲಯನ್ಸ್ ಕ್ಲಬ್ ಫುಡ್ ಡಿಸ್ಟ್ರಿಬ್ಯೂಷನ್ ಇತ್ತಲ್ಲ, ಸೊ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ರು. ಖಾಲಿ ಬಸ್ ಹಿಡ್ಕೊಂಡು ಕಾಯ್ತಾಯಿದ್ರು. ಸೊ ನಾನು ಬಂದಮೇಲೆ ಖಾಲಿ ಬಸ್ ತೆಗೆದು ಒಳಗೆ ಹಾಕೊಂಡೋದ್ರು. ಅಲ್ಲಿ ಒಬ್ಬ ನೋಡಪ್ಪ ಕಾಯ್ಕೊಂಡು ನಿಂತಿದ್ದಳು. ನಾನು ಬಂದಮೇಲೆ ಬಾಕ್ಸ್ ತೊಳಕ್ಕೆ ಹೋಗ್ತಾಳೆ. ಲೈವಲ್ಲಿ ಕ್ಯಾಪ್ಚರ್ ಆಯ್ತೈತೆ. ನಿಜ ಮುಂದೆ ಡೇಟಲ್ ತಿಮ್ಮಿದ್ದು. ಈಗ ಆ್ಯಕ್ಚುಲಿ ಬ್ಯಾಗ್ ಹಿಡ್ಕೊಂಡಿದ್ದೀನಿ ಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಅಲ್ಲೂ ಅದೇ ನಡೆಯೋದು. ಅಂದರೆ ಈ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲೂ ಅಷ್ಟೇ. ಅಂದರೆ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ತಕ್ಷಣ ಇನ್ನೊಬ್ಬರು ಬಸ್ ಸ್ನಾನ ಮಾಡ್ತಾರೆ ಅಂತ. ಜೊತೆಗೆ ಇವತ್ತು ಇನ್ನೊಂದು ಕ್ರಿಯೇಟ್ ಮಾಡ್ತಿರೋದೇನು ಇವ್ರುಗಳು ಅಂದರೆ ಸೆಪ್ಟೆಂಬರ್ 2019 ಲಜ್ಜಿಗುಡ್ ಜಿಲ್ಲೆಯಲ್ಲಿ ಹಾಕಿದ್ರಲ್ಲ. ಸೊ ಅದು ಆ ಥರ ಇಮೇಜ್ ಫಾರ್ಮುಲಾ ಮತ್ತೆ ಇನ್ನೊಂದು ಸರಿ ಕ್ರಿಯೇಟ್ ಮಾಡ್ತಿರುತ್ತೆ. ನೆನ್ನೆ ಒಬ್ಬ ಇಂಡಿಯನ್ ಟಿ ವಿ ಬಸವರಾಜು ಈ ಕತೆ ಹೇಳ್ತಾ ಇದ್ದಲ್ಲ, ಮೊಬೈಲ್ ಕಳ್ಳರ ಕತೆ, ರಾಬರಿ ಕಳ್ತನದ ಕತೆ. ಸೊ ಅದಕ್ಕೆ ರಿಲೇಟೆಡ್ ಇವತ್ತು ಅಪ್ಡೇಟ್ ಮಾಡಿದ್ರು. ಏನಂದರೆ ಮತ್ತೆ ತಮ್ಮ ಇಂಪ್ರೆಷನ್ನ ಹುಡುಗ ಸ್ಟೋರಿ ಹೇಳೋದ್ಮೇಲೆ ಪೊಲೀಸರು ಸಿಕ್ಕಿ ಎನ್ಕ್ವೈರಿ ಕೇಳಿದ್ರು. ಅವ್ರು ತಮ್ಮ ಇಂಪ್ರೆಷನ್ ಕೊಡು ಅಂತ ಕೇಳಿದ್ರು. ನಾನು ತಮ್ಮ ಇಂಪ್ರೆಷನ್ ಕೊಟ್ಟೆ. ಆದರೂ ನಂದು ಯಾವುದು ಕೇಸ್ ಇರಲಿಲ್ವಲ್ಲ, ಹೀಗಾಗಿ ಯಾವುದು ಕೇಸ್ ಬರಲಿಲ್ಲ, ಕಳಿಸಿದ್ರು ಅಂತ ಹೇಳ್ದ. ಸೊ ಅಂದರೆ ಪೊಲೀಸರು ಮತ್ತೆ ನನ್ನನ್ನು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಯಾಕಂದರೆ ಸೆಪ್ಟೆಂಬರ್ 2022ರಲ್ಲಿ ನನ್ನದೊಂದು ಕೇಸ್ ಇತ್ತಲ್ಲ. ಸೊ ಅದರಲ್ಲಿ ಅದು ಕತೆ ಈಚೆ ಬರ್ಬೋದು, ಅಂದರೆ ತಮ್ಮ ಇಂಪ್ರೆಷನ್ ಕೊಟ್ಟಾಗ. ಸೊ ಅದೇನಾದರೂ ಆಗಲಿ ನಾನು ರೆಡಿ ಇದ್ದೀನಿ. ಜೊತೆಗೆ ಅವ್ರು ಮಾಡಿದ್ದೆಲ್ಲ ಒಳ್ಳೇದಕ್ಕೆ ನಾನು ಹೊಸದು ಕಂಪ್ಲೇಂಟ್ ಲೆಟರ್ ಅಪ್ಡೇಟ್ ಮಾಡಿ ಸೋಮವಾರ ಬಂದಿಗೆ ಹೋಗ್ತೀನಿ. ಸ್ಯಾಟರ್ಡೇ ಆದರೆ SP ಕಳಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀನಿ ಬಂದೂರಿಗೆ. ಬಹುಶಃ ತಂದಿದ್ದ ನನಗೆ ಹೊಡ್ಕೊಂಡೋಗಿದ್ದಲ್ಲ, ಕುತ್ಕೊಂಡೋಗಿದ್ದಲ್ಲ, ಅದು ಯೂನಿಯನ್ ಕೊಡ್ತೀವಿ HK 8058 ಗಾಡಿ ರಾಘವೇಂದ್ರ ಬಂದಿದ್ದೆ ಅಲ್ಲದೆ ಹೊಡ್ಕೊಂಡೋಗ್ತಾಳೆ ಅವಳು. ಹೊಡ್ಕೊಂಡೋಗೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಇದು ಅದೇ ಗಾಡಿ ಶ್ಯೂರ್ ಹೊಡ್ಕೊಂಡೋಗಿದೆ. KA 45 7277. ಅದು ಆ ಕಡೆ ಇಲ್ಲಿ ಸ್ಟಾಪ್ ಟ್ರಾಫಿಕ್ ಇರುತ್ತೆ ಗೊತ್ತಾ, ಒಂದು ದೂರ ಕ್ರಾಸ್ ಮಾಡ್ಬಿಟ್ಟು ಮಾತಾಡ್ತೀವಿ. ರಾಜಶೇಖರದ ಬಾಲಾಗುಚ್ಚಿ ಕಾರದು. ರಾಜಶೇಖರದ ಅಂಗಡಿಯಲ್ಲಿ ಹ್ಯಾಂಡ್ಲ್ ವಿತ್ ಕೇರ್ ಅಂತ ಬಾಕ್ಸ್ ಹಾಕಿದ್ರು. 1 2 3 4 5 ಬಾಕ್ಸ್ ಇದ್ದು. 5 ಬಾಕ್ಸ್ ಮೇಲೆ ಹ್ಯಾಂಡ್ಲ್ ವಿತ್ ಕೇರ್ ಅಂದರೆ ಕುಬುದಳ ಕಂದನನ್ನು ಹುಷಾರಾಗಿ ಕೇರ್ ಮಾಡುವಂಥ, ಅಂದರೆ ಹುಷಾರಾಗಿ ನೋಡ್ಕೊ, ಇಲ್ಲ ನಾವು ಇಟ್ಕೊಂಡು ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅವಮಾನ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಬಿಡೋದ ಯಾರಿಗಿರ್ತಕ್ಕಂಥ ಶಾಂಬಲ್ ಇಲ್ಲಿ ಯೋಗಿರು ಟ್ರಾಫಿಕ್ ಇದು ಶಾಂಬಲ್ ಕೈ ಮಾಡೋದು ಇಬ್ಬರದು ಒಬ್ಬ ಸಾಧ್ಯ ಅಂತ. ಆ ಸೈಕಲ್ ಅದು ಕವರ್ ಮಾಡೋಕ್ಕಾಗಿಲ್ಲ. ಯಾರು ನೋಡಿದವರು ಐಡೆಂಟಿಫೈ ಮಾಡ್ತಾರೆ ಖಂಡಿತ. ಇವನು ಅಷ್ಟೇ HM 3329 ಗಾಡಿ, ಕೇರಳ 72 ಗಾಡಿ ನಂಬರ್ ಪ್ಲೇಟ್ ಮುಚ್ಕೊಂತು. ಈ ಸುಳೆ ಅವ್ನಿಗೆ ಎತ್ತಿದಲ್ಲಿ ಅವ್ನು ಓಡಿಯೋದು ಒದಿಯನ್ನ ಇವ್ನಿಗೆ ಓದಿಬೇಕು, ಅವಾಗ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಇದೆಲ್ಲ ಬಂದಿಗೆ ಹೋಗ್ತೀನಿ, ಅಲ್ಲಿ ಎಲ್ರಿಗೂ ಕನ್ಫರ್ಮ್ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಆ್ಯಕ್ಟಿವಿಟಿ ಹೇಳಿದ್ರು. ಅಂದರೆ ಹೆದರಿಸ್ತಾ ಇರೋದು ಒಂಥರ ಹೆದರಿಸೋದು ಅಂತಾರಲ್ಲ, ಅಥವಾ ಹೆಚ್ಚಿಸೋದು ಅಂತಾರಲ್ಲ, ಅದು ಶಾಂಬಲ್ಗೌಡ ಬಾಲಂಗೋಚ್ ಅಲ್ಲಿ ಹೋಗ್ತಿರೋದು. ಅದೇ ಬಳ್ಳೂರಿಗೆ ಹೋಗ್ತಿಯಲ್ಲ, ಅಲ್ಲಿ ಹ್ಯಾಂಡ್ಲ್ ವಿತ್ ಕೇರ್ ಆ ಥರ ಅವು ಕುಂದ ಮತ್ತು ಕಂದ ಅವಿಶ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಅದಕ್ಕೆ ಅವ್ನಿಗೆ ಹುಷಾರಾಗಿ ನೋಡ್ಕೊ, ಅವ್ನು ಡಿಫೆಂಡ್ ಮಾಡು. ಇಲ್ಲ ಅಂದರೆ ಹ್ಯಾಂಡ್ಲ್ ವಿತ್ ಕೇರ್ ಸರಿಯಾಗಿ ನೋಡ್ಕೊ, ಇಲ್ಲ ಸರಿಯಾಗಿ ನಾವು ಕೇರ್ ತೊಗೋತೀವಿ ಅಂತ ಆ್ಯಕ್ಟಿವಿಟಿ ಮಾಡ್ತೀವಿ ಅಷ್ಟೇ. KA-08C1024 ಗಾಡಿ DCI ಎಕ್ಸ್ಪ್ರೆಸ್. ಆ್ಯಕ್ಚುಲಿ ಇವರ ಇವಾಗ ಡಿಸ್ಟ್ರಿಬ್ಯೂಷನ್ಗಳಿದ್ದೀರ. ಸ್ಟೋರಿ ಏನು ಅಂದರೆ ರೈಡ್ ಫ್ರೀ ಇಸ್ಕೊಂಡೆ, ಲೋ ಇಶ್ಯೂಸ್ ಕೊಟ್ಟರು. ಅದು ಸ್ವೀಟ್ ತಿನ್ಬೋಡೋದು ಅದರ ಕೈಯಲ್ಲಿ. ಇದು ಆ್ಯಕ್ಚುಲಿ ನನಗೆ ಫಸ್ಟ್ ರೌಂಡ್ ಊಟ ಇಸ್ಕೊಳ್ತಿದ್ದಲ್ಲ, ಆವಾಗ ಫಸ್ಟ್ ರೌಂಡಲ್ಲಿ ಊಟ ಇಸ್ಕೊಬೇಕಾದ್ರೆ
ಹೆರಿಟೇಜ್ ಬೀದಿ ನಾಗರಿಕ. ಫಸ್ಟ್ ಊಟ ಇಸ್ಕೋಬೇಕಾದ್ರೆ ನನ್ನ ಮುಂದೆ ಒಬ್ಬ ಅಮ್ಮ ಇದ್ಲು. ಅವೊಬ್ಬ ಕವರ್ಗೆ ಹಾಕ್ಸ್ಕೊತಾ ಇಲ್ಲ. ಅವನಿಗೆ ಕವರ್ಗೆ ಹಾಕ್ಬೇಕಾದ್ರೆ ಸ್ವೀಟ್ ಹಾಕಲಿಲ್ಲ ಅವನು. ಆಗಲೇ ತೊಗೊಂಡಿದ್ದಲ್ಲಮ್ಮ, ನಾನು ನೋಡಿದೆ ಕಣಮ್ಮ ನೀನು ತೊಗೊಂಡೋಗಿದ್ದು, ಬೇರೆಯವ್ರಿಗೆ ಆಗಲಿ ಅಂತ ಕತೆ ಹೊಡೆದ. ಓಕೆನಾ. ಈಗ ಲಾಸ್ಟಲ್ಲಿ ಸ್ವೀಟ್ ಕೊಟ್ಬಿಟ್ಟು ಸ್ವೀಟ್ ಡಬ್ಬೆ ಸಿಕ್ಕಾಪಟ್ಟೆ ಸ್ವೀಟ್ ಇಟ್ಕೊಂಡಿದ್ದು ಅಲ್ಲಿ ಆಟೋ ರಿಕ್ಷಾದವ್ರ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟ. ಸೊ ಆಟೋ ರಿಕ್ಷಾದವರು ಹೋಗೋಬರೋರಿಗೆಲ್ಲ ಸ್ವೀಟ್ ಕೊಡ್ತಾಯಿದ್ದು. ಆ್ಯಕ್ಚುಲಿ ನನಗೆ ಕೊಡಲಿಲ್ಲ. ಇಲ್ಲಿ ಈ ಹುಡುಗರು ತಿನ್ಕೋಬೇಕಾ ಅದೇ ಆಗ ಇನ್ನೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇವರು. ಅವರು ಹೌದು ಅಲ್ಲ ಬಗ್ಗೆ ಫಾರ್ಮರ್ಸಲ್ಲಿ ಬರ್ತಾರಲ್ಲ, ಹೌದು ಡಿಸ್ಟ್ರಿಬ್ಯೂಷನ್ ಮಾಡಿ. ಅದಕ್ಕೆ ಅವ್ರು ನಮಗೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ ಇವರೆಲ್ಲ ಹುಡುಗರು ಇವರು. ಅಲ್ಲಿ ಆಟೋ ರಿಕ್ಷಾದವನು ಇನ್ನೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ. ಅವ್ರಿಗೆ ಯಾರು ಬೇಕೋ ಅವ್ರಿಗೆಲ್ಲ ಕೊಟ್ಕೊಳ್ತಾವೆ ನಾವು. ಆ್ಯಕ್ಚುಲಿ ನಾನು ಅವ್ನ ಮುಂದೆನೇ ಈಗಲೂ ಬಂದೆ. ಅಲ್ಲಿ ನೋಡ್ಕೊಂಡು ಕವರ್ ಮಾಡಬೇಕು ಅಂತ ಬಂದೆ. ಒಟ್ಟಲ್ಲಿ ಎಲ್ಲರಿಗೂ ಕವರ್ ಆದರು. ಅದರಲ್ಲಿ ಜರ್ಕಿ ನಿಂತ್ಕೊಬರ್ತಾ ಇದ್ದಾನಲ್ಲ ಅವನು ತಿಂತಾ ಇದ್ದಾನೆ. ಆ್ಯಕ್ಚುಲಿ ಸ್ವೀಟು ಎಲ್ಲರೂ ತಿಂತಾ ಇದ್ದಾರೆ. ನನಗೆ ಕೊಡಲಿಲ್ಲ ಅಷ್ಟೇ. ಆದರೆ ನಾನು ಊಟಕ್ಕೆ ಕೊಟ್ಟರಲ್ಲ ಆವಾಗ ಸ್ವೀಟ್ ಕೊಟ್ಟರು. ವಾಟರ್ ಬಾಟ್ಲ್ ಇಟ್ಟರು ರೀತಿ ಅಂದರೆ ನೀರು ಹಿಡ್ಕೊಂಡು ಮಗ ಇಟ್ಟ ತೊಳ್ಕೊ ಅಂತ ಎಲ್ರಿಗೂ ಸ್ವೀಟ್ ಕೊಟ್ಟರು. ನನಗೆ ಕೊಟ್ಟಿಲ್ಲ. ಯಾಕಾಗಿಟ್ಟಿರೋದು ಅಂದರೆ ರಾಜಶೇಖರ್ ಕೊಟ್ಟಿದ್ದಲ್ಲ ಬ್ಯಾಗು, ಅದಕ್ಕೆ ರಾಜಶೇಖರದವರಿಗೆ ಪ್ಯಾಕ್ ಕೊಟ್ಟಿಲ್ಲ, ಬ್ಯಾಗ್ ಕೊಟ್ಟಿದ್ದಾನೆ. ಹ್ಯಾಂಡ್ ಬ್ಯಾಗು ಪ್ಯಾಕ್ ಕೊಟ್ಟಿಲ್ಲ. ಸೊ ಅದಕ್ಕೆ ಕೊಡ್ತಾರೆ. ಅಂದರೆ ನಿನಗೆ ಯಾವ ಥರದ್ದು ಕೊಟ್ಟಿದ್ದೀವಿ ಅಂತ ಆ್ಯಕ್ಚುಲಿ ಕೊಡ್ತಾರೆ. ಅವ್ಳಿಗೆ ಫುಡ್ ಶಿಕ್ಷೆ ಮಾಡಿದ್ದು. ಅಲ್ಲಿ ಇಟ್ಟೋದೆಲ್ಲ ಮೊಬೈಲ್ ಇಟ್ಕೊಂಡು ಹಳೆಗೆಲ್ಲ ಇದೆಲ್ಲ ಜೋರಾಗಿ ಹಾಕ್ಕೊಂಡವ್ರೆ. ಆ ಹುಡುಗರೇ ಅಲ್ಲಿ ಇದಕ್ಕೆ ಹಾಕಿದ್ದು ಗುರು. ಅದಕ್ಕೆ ಹೆಸರೇನು ತಟ್ಟೆಗಳಿಗೆಲ್ಲ ಊಟ ಹಾಕಿದ್ದು ಹುಡುಗರೆ. ಹೋಗ್ಲೋ ಬೇಡವಾಗಿ ವಿಚಿಸ್ತಾಯಿದ್ದೀವಿ. ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಬ್ಯಾಕ್ ಟು ಎಜ್ಜಿಗೆ ಹೋಗೋದು ಬೆಟರು. ಲೈಬ್ರರಿಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಇನ್ನೂ ಬೆಟರು ಸ್ವಲ್ಪ. ಈಗ 2 ಕಾಲು. ಸೊ 3 ಗಂಟೆವರೆಗೆ ಲೈಬ್ರರಿಲಿ ಇದ್ದು ಬೆಜ್ಜಿಗಳ ಕಡೆಗೆ ಹೋಗೋದು ಬೆಟರ್ ಆಪ್ಷನ್. ಅದೇ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಇನ್ನೊಂದು ವಿಷಯ ಅಂದರೆ ಏನಂದರೆ ಇಲ್ಲಿ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾರಲ್ ಅಥವಾ ಸ್ಟೋರಿ ಬಿಟ್ಟಿದ್ದವ್ರೇನು ಅಂದರೆ ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರಗಳ ಜೊತೆ ಕೈ ಜೋಡಿಸ್ಕೊಂಡು ನೀನು ಕೆಲಸ ಮಾಡು, ಅವಾಗ ದಿನಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ಇವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇದು ಒತ್ತಿನ ಕಥೆ ಎಲ್ಲ ಇದು ವರ್ಷಾನುಗಟ್ಟಲೆಯಿಂದ ಹೇಳ್ಕೊಂಡೇ ಬಂದಿರೋ ಕಥೆ ಇದು. ಆ್ಯಕ್ಚುಲಿ ಆಫಿಷಿಯಲಿ ಕೆಲಸಕ್ಕೂ ಕರೆದುಬಿಟ್ಟ. ಅವನೇ ರೋಟ್ರಿ ಇದ್ದಾರಲ್ಲ ಆಫಿಷಿಯಲಿ ಕೆಲಸಕ್ಕೂ ಕರೆದುಬಿಡ. ಬರೀ ಊಟ ಕೆಲಸಕ್ಕೆ ಒಮ್ಮ ಇದ್ಲು ಅಮ್ಮ ಊಟ ಅದಕ್ಕೆ ನಮ್ಮ ಕಡೆ ಹೋದವರು ಊಟ ಕೆಲಸ ಮಾಡಿ ಅಂತ ಎಷ್ಟು ಕೊಡ್ತಾರೆ ಸಂಬಳ ಅಂದರೆ ಕೆಲಸ ಇದು NGO ನಾವು ಸಂಬಳ ಗಿಂಬಳ ಇಲ್ಲ, ವಾಲಂಟರಿಯಾಗಿ ಕೆಲಸ ಮಾಡಬೇಕು ಅಷ್ಟೇ. ಊಟ ಗೀಟ ಕೊಡ್ತೀವಿ ಮತ್ತು ಹಾಲಿಂದ ಕೆಲಸದ ಅವಶ್ಯಕತೆ ಅಂದರೆ ಸಂಬಳ ಎಲ್ಲ ನನಗೆ ಹಂಗೆ ಕಸಗಳು ಹೇಳ್ಕೊಂಡೆ. ಅದಕ್ಕೆ ಒಬ್ಬ ಹಾಗಿದ್ದರೆ ಫಸ್ಟು ಕೆಲಸ ಸ್ಟಾರ್ಟ್ ಮಾಡಿ ಆಮೇಲೆ ನೀವು ಓಕೆ ಅನಿಸಿದ್ರೆ ನಾವೇ ಇಟ್ಕೊಡ್ತೀವಿ, ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಒಂದೊಂದಾಗಿ ಬೇರೆ ಬೇರೆ ಕೆಲಸ ಹೆಲ್ಪ್ಗಳು ಮಾಡ್ತೀವಿ. ನಾವು ಉಳ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಡ್ತೀವಿ, ಬಟ್ಟೆ ಬರಿ ತೊಗೊಳಕ್ಕೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ಹಂಗೆ ಹೊರದಾಗೆಲ್ಲ ಸೆಟ್ಲ್ ಆಗೋ ಥರ ಮಾಡ್ತೀವಿ ನಾವೇ ಅಂತ ಹೇಳಿದ್ರು. ಅದು ಹೇಳಿದ್ದು ಆಫರೆಲ್ಲ ಒಪ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ತಾಯಿದೆ ಇರಲಿಲ್ಲ. ಸರಿ ನನಗೆ ಅಷ್ಟೆಲ್ಲ ಬೇಡ, ಕೆಲಸ ಸಂಬಳ ಕೊಡೋದಿದ್ರೆ ಕೆಲಸ ಮಾಡ್ತೀವಿ, ಏನಾದ್ರು ಕೆಲಸ ಕೊಡಿದ್ವಿ, ಇಲ್ಲ ಸಂಬಳ ಇಲ್ಲ ಫ್ರೀಯಾಗಿ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡೋಕ್ಕಲ್ಲ, ಸಂಬಳ ಇದ್ದರೆ ಕೆಲಸಗಳು ಬರ್ತಾ ಇದೆ ಸುಮ್ಮನೆ. ಸೊ ಅದಕ್ಕೆ ಕಟ್ಟಕ್ಕೆ ಸಿಗೋದು ಅವರಿಗೆ. ಜೊತೆಗೆ ಇದೊಂದು ಏನಂದರೆ 2 ಲೀಟ್ರ್ ವಾಟ್ರ್ ಬಾಟ್ಲಿ ಕೊಟ್ಬಿಡೋಕ್ಕೆ ನೀರು ಹಿಡ್ಕೊಬಾರ್ದು, ಅದೇ ಹಿಡ್ಕೊಬರಲ್ಲ ಅಂದರೆ ಅದು ರಾಜೇಶ್ ಸ್ಟೇಡಿಯಂತಿ ಆರ್ಡ್ರ್ ಪಾಸ್ ಮಾಡೋದು ಕೆಲಸ ಮಾಡ್ತಿದ್ದು ನಮ್ಮ ಕೈಯಲ್ಲಿ ತೊಗೊಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದ್ಸರಿ ಅದು ಎಲೆ ತೊಗೊಬಂದು ಕೊಟ್ಟ ಅದು ತಂದು ಕೊಡ್ತಾರೆ, ನೀನು ತಂದು ಕೊಡ್ತೀಯ, ಅದಕ್ಕೆ ನೀವು ಇಲ್ಲೇ ಸರಿ ಕೊಡೋಲ್ಲ ಊಟ ಅಂತ ಅಪ್ಲೋಡ್ ಮಾಡಿ ಈ ಕುಸಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಾಕಿದ್ದೀವಿ. ಅದಕ್ಕೆ ಆ್ಯಕ್ಚುಲಿ K02 MW5985 ನಾವು KD 1985 ದಿಲ್ಲಿ. ಈಗ ಸದ್ಯಕ್ಕೆ ಇದರಿಂದ ವಿಷಯ ಪ್ರಸ್ತಾಪಿಸ್ತಾರೆ ಯಾಕೆ ಅಂದರೆ ರಾಜಶೇಖರದ ಅಂಗಡಿ ಹತ್ರ ಹ್ಯಾಂಡ್ಲರ್ ವಿತ್ ಕೇರ್ ಸ್ಟೋರಿ ಹೇಳಿದ್ವಲ್ಲ. ಸೊ ಅಲ್ಲಿ ಇದಿತ್ತು ಯಾವುದು ರಂಜಿತಾ ಗಾಡಿ ಬೇರೆ D8245 K09 ಅದು ತಾಯಿ ಆಶೀರ್ವಾದ, ಅದಕ್ಕೆ ರಿಲೇಟೆಡ್ ಅದನ್ನೇ ಹೇಳಕ್ಕೆ ಕೊಟ್ಟಿದ್ದೀವಿ MG. ಅಂದರೆ ನಿಮ್ಮ ಮಮ್ಮಿ ಆಶೀರ್ವಾದ ತಾಯಿ ಆಶೀರ್ವಾದದಿಂದ ನಿಮಗೆ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾ ಇರ್ಬೋದು. ಹೊಗೆ ನೋಡಿದ್ರು 11 F240 ಹೊಗೆ ದೂರಗಳು
JR911A3536 ಗಾಡಿ ಅದು. ಆ್ಯಕ್ಚುಲಿ ಇದೆಲ್ಲ ಹೊರಗಡೆ ಹೋಗ್ತಿದೆ. शब्द न्यूज चॅनल शब्द. JK246K08 ಹುಡುಗ ಇಲ್ಲೆಲ್ಲ ಹೋದ. ಇಲ್ಲಿ ನೋಡೋಕ್ಕೆ ಫೋದು ಹಾಳಾಗೋಷ್ಟೊಳಗೆ ಎಲ್ಲ ಅಲ್ಲಿ ಇದೇ ಕೆಫೆ ಒಳಗೆ ಹೋಗ್ತಾ ಇದ್ದಾರೆ. ನಾನು ಟಿ ಶರ್ಟ್ ವೈಟ್ ಮತ್ತು ಬ್ರೌನ್ DC139 ಗಾಡಿದು ಎಂಟಿ. ಆ್ಯಕ್ಚುಲಿ ಹುಡುಗ ಓಲ್ಡ್ ಆ್ಯಕ್ಟಿವಾ ಸೈಕಲಲ್ಲಿ ಮುಖ ಹೊಡ್ಕೋಬೋದು ಮತ್ತೆ ಹೇಳೋಕ್ಕಲ್ಲ. ಸ್ಕೂಟ್ರು ನಂಬರ್ ಹೇಳಿದ್ರಲ್ಲ ಓಲ್ಡ್ ಆ್ಯಕ್ಟಿವಾ, ಅದು ಲೆಫ್ಟ್ ಸೈಡ್ ಈ ಕಡೆಯಿಂದ ಬಂದು ಹಿಂಗೆ ಹೋಗ್ತಾನೆ ಹಿಂಗೆ ಮುಂದ್ಗಡೆಗೆ ಸೈಕತ್ತ ಹೋಗಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವರು ಇಲ್ಲಿ ಲೌಡೆ ಕ್ಯಾಬಲ್ಲಿ ಮೊಬೈಲು ಅಪ್ಲಿಕೇಶನ್ ಮಾಡೋದು ಆನ್ ಆಗಲ್ಲ ಲೇಟ್ ಆಯಿತು. ಅದು ಗಾಡೀಲಿ ಬಂದು ನಿಲ್ಲಿಸಿ ಹೊಟ್ಟೆ ಹೋದ ರೋಡ್ರೊಳಗೆ ಹೊಟ್ಟೋದ. ಆಮೇಲೆ ಆಗ್ತಿದೆ ಇಲ್ಲ ಅಗೇನ್ ಎಷ್ಟು ಹೆವಿ ಸಿಕ್ತು ಹತ್ರ ಹೋಗ್ತಾ ಇದ್ದೀವಿ. ಸ್ನಾಲಿಕ್ಕೆ ಹೋಗಿಲ್ಲ ಇವತ್ತು, ಸ್ನಾನ ಮಾಡೋಕ್ಕಾಗಲ್ಲ ಹೇಳ. ಅದು ಯಾವತ್ತು ಬಂದೂರಿಗೆ ಹೋಗೋ ಭಾಗ್ಯ ಇದೆ ನೋಡಿದೆ. ಇದು ಯಾವಾಗ ದಸರಾ ಹಬ್ಬದಲ್ಲಿ ನಾನು ಬಂದೂರಿಗೆ ಹೋಗ್ತೀನಿ ಅಂತ ಹೇಳಿದ್ದು. ಟೆಂಟ್ ಹಾಕ್ತಿದ್ದಾರಲ್ಲ ಇದ್ರದ್ದು ಶ್ರುತವಾಳ್ ಐಶ್ವರ್ಯ ಅರ್ಜುನ್ದು ಮೂವಿ ಪ್ರಮೋಷನ್ ನಡೆಯೋ ಸಮಯದಲ್ಲಿ ಯಾರೋ ಆನ್ಲೈನಲ್ಲಿ ಹೆದರಿಸಿದ್ರು ಬಿಟ್ಟು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಸೇಮ್ ಟೈಮ್ ಇದು ಒಡೆಯರ್ಸ್ದು ಅದು ದಸರಾ ಟೈಮಲ್ಲಿ ಜಿಮಿನಿ ಸರ್ಕಸ್ ಬರ್ತಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆದಾದ ಹುಡುಗ ಕೈಯಲ್ಲಿ ಹೊಡೆದಿದ್ದ ಹೊಡೆಯೋ ಪ್ರಯತ್ನ, ಕವರ್ ತಗೊಳ್ಳೋ ಪ್ರಯತ್ನದಲ್ಲಿ ಕವರ್ ಎಳ್ಕೊಳ್ಳೋ ನೆಪದಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ತಾನೆ. ಹೆಚ್ಚಾಗಿ ಜಮೀನಿ ಸರ್ಕಸ್ ಇತ್ತಲ್ಲ, ಜಮೀನಿ ಸರ್ಕಸ್ ಸಮಯದಲ್ಲಿ ನಾನು ಬಂದೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಇದೇನು ದಸರಾ ಬಂದೇ ಬಿಡ್ತಪ್ಪ, 2 ತಿಂಗಳು 3 ತಿಂಗಳ ಕಾಲ ದಸರಾ ಬಂದೇ ಬಿಡ್ತು. ಇದು ಬಂದರೂ ಹೋಗ್ತಾರೇ ಇದ್ದೀವಿ. ಪ್ರೋಗ್ರೆಸ್ ಅಂತೂ ಮಾಡಿದ್ದೀನಿ, ಖಂಡಿತ ಬಿಟ್ಟಿಲ್ಲ. ಪ್ರೋಗ್ರೆಸ್ ಅಂತೂ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ ಇದ್ದಿದ್ದರೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೆ. ಇಂಟರ್ನೆಟ್ ಇಲ್ಲ. ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಇಂಟರ್ನೆಟ್ ಅಷ್ಟೆಲ್ಲ, ಸೆಲ್ಫ್ ಡಿಫೆನ್ಸ್ಗೆ ನನಗೊಂದು ಊಟದ ಅವಶ್ಯಕತೆ ಇದೆ, ಜೊತೆಗೆ ಒಂದು ವೆಪನ್ ಅವಶ್ಯಕತೆ ಇದೆ. ವೆಪನ್ ಇಲ್ಲ ಅಂದರೆ ಕಷ್ಟ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದು. ಯಾವಾಗ ಯಾರು ಮೈ ಬೀಳ್ತಾರೆ ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ವೆಪನ್ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ದೊಡ್ಡದಾದರೂ ಬೇಕು, ಪಾಲಿಕಾರ್ಬೊನೇಟೆಡ್ ರಾಡ್ ಅದಾದರೂ ಬೇಕು. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂಡು ಕೆಲಸ ಮಾಡಿಲ್ಲ. ಹಿಂದೆ ಹೋಗಿದ್ದು ನಿಜವಾಗ್ಲೂ ಎಲ್ಲ ಕಡೆಗೆ ನುಗ್ಗಿ ಒಳ್ಳೆ ವಿಷಯಸ್ ಕವರ್ ಮಾಡಿ
ಶಾರ್ಟ್ಸು ಸ್ಟೋರೀಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಬಿಸಾಕ್ಬಿಡ್ತಾ ಇದೆ ಅಷ್ಟೇ. ಪೂರ್ತಿ ಮೈಸೂರೇ ಬರೋದು ಬಿಸಾಕ್ಬಿಡ್ತಾ ಇದೆ. ಎಲ್ಲ ಗಲ್ಲಿ ಪಲ್ಲಿ ಎಲ್ಲ ಕಡೆ ಬಿದ್ದು ಏನೂ ಇಲ್ಲ. HF100 KB 7643 ಗಾಡಿ ಅದು. Z ಪವರ್ ಇದು ಗೊತ್ತಾಯಿದೆ. ಸುತ್ತಿಸ್ಕೊ ಹೋಗ್ತಾಯಿದೆ. ಎಷ್ಟು ನೀರು ಕುಡಿದಿದ್ದೀರಿ ಗೊತ್ತಾ? ಬೆಳಿಗ್ಗೆಯಿಂದ 2 ಲೀಟ್ರ್ ಮೇಲೆ ನೀರು ಕುಡಿದಿದ್ದೀವಿ. ಖಂಡಿತ 2 ಲೀಟ್ರ್ ಮೇಲೆ ನೀರು ಕುಡಿದಿದ್ದೀವಿ. ಹೆವಿ ಟಯರ್ಡ್ ಆಗ್ತೀವಿ. ಎದ್ದು ಕೂಡಲೇ ನೀರು ಕುಡಿಲಿಲ್ಲ ಇವತ್ತು. ಯಾಕಂದರೆ ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಹೊರೊಳಗೆ ಕುಡಿಯೋದು ಹಾಕೊಬಂದೆ, ಎಲ್ಲೂ ಸಿಕ್ಕಿಲ್ಲ, ಕುಡಿದಿಲ್ಲ. ಸೊ ಅದಾದಮೇಲೆ ಕುಡಿದು ಸುಮಾರು 10 ಗಂಟೆ ಮೇಲೆ ನೀರು ಕುಡಿದಿದ್ದು. 10 ಗಂಟೆಯಿಂದ ಇವಾಗ ಗಂಟ 30 ಅರೌಂಡು ಸುಮಾರು ಮೋರ್ ದೆನ್ 2 ಲೀಟರ್ಸ್ ಕುಡಿದಿದ್ದೀನಿ ನೀರು. ಕ್ಲೋಸ್ ಟು 3 ಲೀಟರ್ಸ್ ಕುಡಿದಿದ್ದೀನಿ. ಸುಸ್ತಾಗ್ತಾ ಇದೆ. ಇನ್ನು ಹೇಗೆ ಹೊಟ್ಟೆಲ್ಲಿ ಒಳ ಬೆಳಗ್ಗೆ ನೀರು ಅಲ್ಲಾಡ್ತಾ ಇದೆ. ಅದು ಸುಸ್ತಾಗ್ತಾ ಇದೆ. ಆ್ಯಕ್ಚುಲಿ ಫುಡ್ ಅಲ್ಟ್ರೇಷನ್ ಏನೋ ಕೆಮಿಕಲ್ ಡ್ರಗ್ಸ್ ಆಳುಗಳು ಹಾಕೋತಾರೆ. ಬಡ್ಡಿ ಮಕ್ಕಳು ತಿಂತಿಲ್ಲ, ತಪ್ಪೋ ಸುಸ್ತಾಗುತ್ತೆ. ಪುರಾರ್ತಿರ್ತೀವಿ ನೋಡಿದ್ರೆಲ್ಲ ಎಣ್ಣೆ ಹೊಡ್ಕೊ ಓಡಾಡ್ತಾ ಇದ್ದ ನೋಡ್ಬೇಕು. ಹಂಗೆ ಓಡಾಡ್ತಿರ್ತೀವಿ. ಆ್ಯಕ್ಚುಲಿ AB 225 ಎಷ್ಟು ಕ್ಲೀನಾಗಿ ಗೊತ್ತಾಗೋದು ಅಂದರೆ ಫುಲ್ ಸ್ಲೋ ಬಸ್ಸಲ್ಲಿ ಬರ್ತಾಯಿರೋದು. ಫುಲ್ ಸ್ಲೋ ಬಸ್ಸಲ್ಲಿ ತಿರುಗಿ ನೋಡಿದಾದರೆ ಸಖತ್ ಬಂದು ಜೊತೆಗೆ ಇರ್ತಾ ಇದ್ದಾರೆ. ಆರ್ಗನೈಸ್ ಇರಲ್ಲ. ರಾಯಲ್ ಎನ್ಫೀಲ್ಡ್ ಆರ್ಗನೈಸ್ .1 ಜನ ಮೇಬಿ ಇಂಡಿಯನ್ ಟಿ ವಿಯಲ್ಲೂ ಬಿಡುಗಿದ್ದಾಳೆ ಸಜ್ಜನ ಅಂತ. ಮತ್ತು ವಿನೋದ್ ಶಬ್ದ ಚಾನಲ್ ಈ ಥರ ಸಿಗೋಲ್ಲ. ಮತ್ತು ಇನ್ನೊಂದು ಇವತ್ತು ಬುಕ್ ಲೈಬ್ರರಿಲಿ ಅಗೇನ್ ಶಬ್ದ ಚಾನಲ್ಗೆ ಬರ್ತಾ ಇದ್ನಲ್ಲ ಒಬ್ಬ, ಅದು ಶಬ್ದ ನ್ಯೂಸ್ ಚಾನಲ್. ವಿಡಿಯೋ ಮಾಡ್ತಿದ್ಯಾ? ಶಬ್ದ ನ್ಯೂಸ್ ಚಾನಲ್ ವರಿಷರು. ಹಾಂ, ವಿಡಿಯೋ ಮಾಡ್ತಿದ್ಯಾ? ಏನಕ್ಕೆ ಮಾಡ್ತಿದ್ಯಾ? ಏನು ಬೈತಿದ್ಯಲ್ಲ? ಮತ್ತೆ ಇದು ಯಾಕೆ ಬೈಲಿ? ಶಬ್ದ ಈಗ ಲೈಬ್ರರಿಲಿ ಯಾರೋ ಒಬ್ಬ ಮೀಟ್ ಮಾಡಿದೆ, ಅವ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರೋದು. ಏನಂತ ಈ ಥರ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡು. ನೋಡಿಲ್ಲ ಅಂತ ಅನ್ಕೊಂಡು ಒಂದ್ಸಲಿ ಸಿಗೋ ಕರ್ಕೊಂಡು ಆರ್ಡರ್ ಕುಣಿಸ್ಬಿಟ್ಟು ಸ್ಟೇಷನ್ಗೆ ಕೊಡಿಸ್ತೀನಿ ನಿನಗೆ. ಕಂಪ್ಲೇಂಟ್ ನಾನೇ ಕೊಟ್ಟಿದ್ದೀನಿ. ಏನು ಮಾಡ್ತಾ ಇದೆ ಎಲ್ಲ ಡಿಸ್ಟರ್ಬ್ ಮಾಡಿ ಎಲ್ಲ ಹಾಳು ಮಾಡ್ದೆಲ್ಲ ನಿಂದಿನ ಕಟ್ ಮಾಡ್ಕೊಂಡು ನಾನೇನು ಮಾಡಲಿ? ಹೋಗಯ್ಯ ಸುಮ್ಮನೆ. ಕ್ಲಿಕ್ ಮಾಡಿದ್ದ ಅವನ ರೆಕಾರ್ಡ್ ಆಗಿದೆ ಆ್ಯಕ್ಚುಲಿ. ಕ್ಯಾಪ್ಚರ್ ಬೆತ್ ಫಾರ್ಮಲ್ ಅದು ಪೊಲೀಸವ್ರು ಬರ್ತಿದ್ದಾರೆ. ಇಲ್ಲ 801 55G 801 ಅದು ಮೊಬೈಲ್ ಆನ್ ಮಾಡೋ ಪ್ರಯತ್ನ ಮಾಡಿದ್ದ ಅವನು. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದೆ, ಶಬ್ದ ಅಲ್ಲಿ ಆಟೋ ನಿಂತಿತ್ತಲ್ಲ, ಓಪನಿಂಗಲ್ಲಿ ಅಲ್ಲಿ ಆಟೋ ನಿಂತ್ಕೊಂಡಿತ್ತಲ್ಲ, ಅದು ಆಟೋ ನಿಂತ್ಕೊಂಡಿದ್ದು ಶಬ್ದ ನ್ಯೂಸ್ ಚಾನಲ್ಲು ಸಂಜನಾ. ಅದು ಸಂಜನಾ ಇಂಡಿಯನ್ ಟಿ ವಿ, ವಿನೋದ್ ಶಬ್ದ ಟಿ ವಿದು ಓಕೆನಾ. ಮತ್ತು ಲೈಬ್ರರಿಲಿ ಇವತ್ತು ಶಬ್ದ ನ್ಯೂಸ್ ಚಾನಲ್ಗೆ ಒಬ್ಬ ವೀಡಿಯೋ ಶೂಟ್ ಮಾಡೋ ಬರ್ತಾಯಿದ್ದ. ಏನೋ ಫಿಲಮ್ ತೆಗಿತೀವಿ ನಾವು ಅಂತ. ಸೊ ಅವನು ಇವತ್ತು ಲೈಬ್ರರಿಲಿ ಕಾಣಿಸ್ಕೊಂಡ ಓಕೆನಾ. ನಂಬರ್ 1 ತೋರಿಸ್ತಾ ಇದ್ದ ಅವನು ಲೈಬ್ರರಿಲಿ. ಕಡ್ಕೊಳ ರಮೇಶ್ ಬಾಲಗೋಚಿ ಏನು ಹೇಳ್ತಿರೋದು ಅಲ್ಲಿ ನಂಬರ್ 1 ತೋರಿಸ್ತಾರೆ. ಅವರು ಹೇಳೋದು ಬ್ಯಾಟ್ರಿ ಬರ್ತಾ ಇದ್ದೀವಿ. ಬರೀ ಟೈರ್ಡ್ ಆಗ್ತಿದೆ ನಿಜಾಗಲ್ಲ ಸ್ವಲ್ಪ. ಈ ಕಾರಣಗಳಿಗೆ ಅವರು ಬಡಿ ಮಕ್ಕಳು ಉಪ್ಪಲ್ಲಿ ಆಳುಗಳು ಹಾಕೊಡೋ ಇಂಥ ಇನ್ಸಿಡೆಂಟ್ ಬಂದಾಗ ಸರಿಯಾಗಿ ಹ್ಯಾಂಡಲ್ ಮಾಡದಿರಲಿ, ಕಿರಿಕ್ ಮಾಡದೇ ಇರೋ ಏನೋ ಕಾರಣಕ್ಕೋಸ್ಕರ ಊಟ ಕೊಡೋದಿಲ್ಲ. ಊಟ ಕೊಟ್ಟ ತಕ್ಷಣ ಉಪ್ಪಲ್ಲಿ ಏನಾದ್ರು ಹಾಕ್ಕೊಟ್ಬಿಟ್ಟಿರ್ತಾರೆ. ಸುಸ್ತಾಗಿ ಬಿದ್ದು ಅದಾಡಬೇಕು ಅನ್ನೋ ಥರ. ಫೋಟೋದೊಂದು ವಿಷಲ್ ಆಯಿತು, ಒಳ್ಳೆ ವಿಷಲ್ ಆಯಿತು. ಆ ಗಾಡಿ ನಂಬರ್ ಓಪನಿಂಗಲ್ಲೇ ಹೇಳಿದೆ ನಾನು, ಶಿವರ ಕ್ರಾಸಲ್ಲೇ ಬಂದಿದ್ದು. ಅದು ಆ್ಯಕ್ಚುಲಿ ಗಾಡಿ ತಂದು ಪಕ್ಕದಲ್ಲಿ ಚಕ್ಕತ್ತ ಬೀಸಿದವರು. ಈ ಕಡೆ ಶಬ್ದ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೆ.
F4 ಇಟ್ಟೋಗಿರೋದು ಯಾರೋ ಕಿತ್ತೋಗಿರೋ F4 ಇಲ್ಲೇ ಯಾರೋ ಹುಡುಗಿರು ಹೋಗ್ತಿದ್ದಾರೆ ಇದು ಶಬ್ದ ಇಷ್ಟಲ್ಲ ಶಬ್ದ ರಿಲೇಟೆಡ್ ಅದೇ ಶಬ್ದ ಹಾಕ್ಕೊಂಡೆ ಗೊತ್ತಾಯಿತೆ ಅದರದ್ದು ರಿಲೇಟೆಡ್ ಅದೇನಾದರೆ ಎದುರಿಸ್ತಾ ಇರೋದು ಈ ಕ್ಯಾಪ್ಚರ್ ಇಬೇಕು ಫಾರ್ಮುಲಾ ಅದು ಥಮ್ಸಪ್ JS 2036 ಗಾಡಿ ಥಮ್ಸಪ್ ತೋರಿಸ್ಬಿಡೋದು ಕವರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ AL 6429 ಸುಜುಕಿ ಆಕ್ಸಿಸ್ ಪ್ಲಸ್ ಅಂತ ಇತ್ತು ತಪ್ಪಕ್ಕೆ ಮೀಡಿಯಾದವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಗುರು ಎಲ್ಲೇ ಇಂಡಿಯನ್ ಟಿ ವಿದು ಯೂತ್ ಸಿಗ್ತಲ್ಲ ಅವ್ರದ್ದು ಹೆಸರು ಇಂಡಿಯನ್ ಟಿ ವಿ ಬಸವರಾಜ್ ಗಾಡಿ ಕಾಣ್ತಲ್ಲ ಇಲ್ಲಿ ಅಲ್ಲಿಂದ ಮುಂದಕ್ಕೆ ನ್ಯೂಸ್ ಚಾನಲ್ ಅವರು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಿದ್ದಾರೆ ಪರ್ಟಿಕ್ಯುಲರಾಗಿ ಇನ್ನೂ ಒಂದ್ಸರಿ ಮೆನ್ಷನ್ ಮಾಡಬೇಕು ಅಂದರೆ ಇದ್ರ ಹತ್ರ ರಾಜಶೇಖರದ ಅಂಗಡಿ ಇತ್ತಲ್ಲ ರಾಜಶೇಖರದ ಅಂಗಡಿಯಲ್ಲಿ TV9 ಅಂತ ಬೋರ್ಡ್ ಹಾಕ್ಕೊಂಡಿರೋದೊಂದು ಕಾರ್ ಇತ್ತು ಬಹುಶಃ ಅದು XUV 700 ಇರಬೇಕು ಅಂದ್ಕೊಳ್ತೀನಿ ನಾಟ್ ಶೋರ್ ಮಹೇಂದ್ರ XUV 700 ಇವರು ಶಿವನು ರಾಜಶೇಖರನ ಬಾಲಗೋಚಿ ಅವನು ಹೆಸರು ಓಡಿಸ್ತಾ ಇರೋದು ಗಾಡಿ ಇಲ್ಲೇ ಡೇಟ್ ಅಂತೀನಿ ಆ್ಯಕ್ಚುಲಿ ಅದು ಈ ಕಡೆ ಬಂದಿದ್ದೆ ಇಲ್ಲಿಗೆ ಪಾರ್ಕ್ ಹತ್ರ ಬರ್ತಾ ಇದ್ದೆ ವೈಫೈ ಆಕ್ಸೆಸ್ ಮಾಡ್ಕೊಂಡು ಆನ್ಲೈನಲ್ಲಿ ಸ್ವಲ್ಪ ಡೇಟೆಲ್ಲ ಬ್ಯಾಕಪ್ ಸರಿಗಿದೆಯಾ ಚೆಕ್ ಮಾಡಿಬಿಟ್ಟು ಸೈನ್ ಔಟ್ ಆಗಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ರಾಜಶೇಖರದ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಗೋಲ್ಬಾಲ್ ನಡೀತಾ ಇದೆ ಅದೆಷ್ಟು ದುರಾಕಾರದ ಆಟಗಳು ಆಡ್ತಾರೆ ಅಂದರೆ ಮೊಬೈಲ್ ಲಾಗಿನ್ ಆಗಿ ಪಾಸ್ವರ್ಡ್ ಕೊಟ್ಟು ಸೇವ್ ಮಾಡಿದ್ದೀನಿ ಹಾಗಿದ್ದು ಕೂಡ ಮೊಬೈಲ್ ಲಾಗಿನ್ ಆಗಿ ಒಳಗಡೆ ಫೋಲ್ಡರ್ಗಳನ್ನ ನನಗೆ ಗೊತ್ತಾಗಬೇಕು ಅದೇ ಥರ ಡಿಲೀಟ್ ಮಾಡ್ತಾರೆ ಫೋಲ್ಡರ್ಗಳನ್ನೇ ಅಲ್ಲಿ ಕ್ಲೋಸ್ ಮಾಡ್ತಾ ಇರೋದು ಗಾಡಿ ನಂಬರ್ ಓದ್ದವ್ರು ಹೇಳೋ ನೋಡಿದೆ ಹೇಳೋಕ್ಕಾಗಲ್ಲ ಸಣ್ಣದಾಗಿ ಆದರೆ ಇದು ಜೇಮ್ಸ್ ಬಾಂಡ್ ಕೆಲಸ ಮುಗೀತು ಮೈಸೂರಲ್ಲಿ ಎಂತ ಸಿಗಾಡ್ತಾರೆ ಅಂತ ಆದರೆ ಮೈಸೂರಲ್ಲಿ ಇದು ಕೆಲಸ ಮುಗೀತು ಕ್ಲೋಸ್ ಮಾಡ್ತಿದ್ದಾವೆ ಅಂತ ಕ್ಲೋಸ್ ಮಾಡ್ತಾರೆ ತೆಗೆಸ್ಕೊಂಡು ಹೋಗೋ ಪ್ರಯತ್ನ ಅದು ಕೈಯಲ್ಲಿ ಹಿಡಿದಿದ್ದಲ್ಲ ಸ್ಪ್ರಿಂಕ್ಲರು ಅದೇ ತೆಗೆಸ್ಕೊಂಡು ಹೋಗುತ್ತೆ ಈ ಕಟ್ಟೆ ಸೃಷ್ಟಿಸೋದಕ್ಕೆ ಈ ಥರ ಹೊರಗಡೆ ಕಟ್ಟೆ ಅದು ಆ್ಯಕ್ಚುಲಿ ಸ್ವಲ್ಪ ಬೇಗ ಬರಲಿಲ್ಲ ಲೇಟ್ ಆಗೋದಲ್ಲ ಒಂದು ಬೇಗ ಮಿಕ್ಸರ್ ಐತಿ ದೇವ್ರಕ್ಕೆ ಕವರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಒಬ್ಬ ಎಲ್ಲ ಮಾಡಲಿಕ್ಕಾಗೋಲ್ಲ ಇಲ್ಲಿ ತಾತಪ್ಪನ ಬಾಲಂಗಚ್ಚಿಗಳು ನಂದಿಗುರು ಅಲ್ಲಿಲ್ಲ ಸ್ನಾನ ಮಾಡೋಕ್ಕೆ ತಾತಪ್ಪನ ನಂದಿಗುರುಗಳು ಗೋಸ್ಕರ ಕಾಯ್ಕೊಂಡಿದ್ದಾರೆ 4 ಜನ ಅದೇನು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿ ತೋರಿಸ್ತಾರೆ ಅಂದರೆ ತಾತಪ್ಪನ ಕಡೆಯವರೆಲ್ಲ ಕುತ್ಕೊಂಡು ಹೇಳೋ ನೋಡ್ತಾ ಇದ್ದೀವಿ ಚೆಕ್ ಮಾಡ್ತಾ ಇದ್ದೀವಿ ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಕಂಡಾಯ KL 10K 3830 ಗಾಡಿ ಕಂಡಾಯ ವಿ ಕ್ಯಾಪ್ಚರ್ ಬೃಹತ್ ವಿ ಕ್ಯಾಪ್ಚರ್ಗೂ ಕಂಡಾಯ ಎರಡಕ್ಕೂ ಒಂದು ಸ್ವಲ್ಪ ಹೋಲಿಕೆ ನಡೆಯುತ್ತೆ ಹೆಂಗೆ ಇರುತ್ತಾ ಇವನು ಬ್ಯಾಕಪ್ ಫೀಲ್ಡರು ಇವನು ಮೇನ್ ಫೀಲ್ಡರು 13M4185 ಅವನು ಮೇನ್ ಫೀಲ್ಡರು ಇಲ್ಲಿ ಇದ್ರಲ್ಲಿ ಬಂದಲ್ಲ ಜಿಪ್ರೋ ಪ್ರೆಸರ್ ಬಂದು ಚೊಕ್ ಕೊಡ್ಸಿದ್ನಲ್ಲ ಬಡಿ ಮಗ ತಾನು ಹೋಗಲೂ ಇಲ್ಲ ಹಿಂದಕ್ಕೆ ಹೋಗಲಿಲ್ಲ ಮುಂದಕ್ಕೂ ಬರಲಿಲ್ಲ ಹಿಂಗೆ ಡಿಸ್ಟರ್ಬ್ ಮಾಡಿದ್ನಲ್ಲ ಸೊ ಅವನು ಬ್ಯಾಕಪ್ ಫೀಲ್ಡರು ಮೇನ್ ಫೀಲ್ಡರ್ ಯಾರು ಅಂದರೆ ಕಾರಲ್ಲಿ ವಿಡಿಯೋ ಟ್ರೈ ಮಾಡಿದ್ನಲ್ಲ ನಂಬರ್ ಮೇಲೆ ಅವನು KL 18B 7474 KL 18B 7474 KA02AH 464 ಗಾಡಿ ಮಾಡಿಸಿಲ್ಲ ಗಾಡಿಗಳು ಯಾವ ನಂಬರ್ ಓದಬೇಕೋ ಗೊತ್ತಿಲ್ಲ ಎಲ್ಲ 3 ಜನ ಬ್ಯಾಕಪ್ ಫೀಲ್ಡರ್ಗಳ ಗೊತ್ತಾಯ್ತಾ ಈಗ ಯಾಕೆ ಅವರು ವಿಘ್ನೇಶ್ವರ 9D1163 ದಿನ ಏನು ಗೊತ್ತಾಯ್ತಾ ಈಗ ಯಾಕೆ ಅವನು ಇದು ಮಾಡಿದ್ದು ಅಂತ ಅಲ್ಲಿ ಕೋಟೆ ಆಂಜನೇಯ ಹತ್ರ ಕ್ವಶನ್ ಮಾಡಿದೆ ರೆಕಾರ್ಡ್ ಮಾಡ್ತಿದ್ಯಾ ಏನು ಅಂತ ಅದು ಗಾಡಿ ನಂಬರ್ಗಳು ಹೇಳ್ತಿರ್ತೀರಲ್ಲ ಜೊತೆಗೆ ಚಾಟಿಂಗ್ ಚಿಟ್ ಚಾಟ್ ಮಾಡ್ತಾ ಇರ್ತೀನಿ ಬಾಯಲ್ಲಿ ಹೇಳ್ತಾ ಇರ್ತೀನಿ ನೋಡಿದ್ದೆಲ್ಲ ಅದಕ್ಕೋಸ್ಕರ ಅವನು ಇದು ಮಾಡಿದ್ದೆ ಅವನೀಶ್ US ಲಕ್ಷ್ಮಬ್ಬ ಅದಕ್ಕೋಸ್ಕರ ಅವ್ರು ಮಾಡಿದ್ದು ಅವ್ನು ನೋಡುವ ಮುಂದೆ ಬರ್ತಿರೋನು ಮೀಸೆ ತಿಳ್ಕೊಂಡು ಬರ್ತಾರದು ಅವಾಗ ಅಷ್ಟು ಚಂದಕ್ಕೆ ಪಂಚೆ ಹೊಡೋಕ್ಕೆ ಅವ್ನು ಯಾಕಪ್ಪ ಬೇಕು ಪಂಚೆ ಅದರದಲ್ಲಿ ಓಡಾಡೋದು ಆಗ್ತಿದೆ ಇದು ಒಬ್ಬ ಅವ್ನು ಸಾಲದು ಅಂತ
ಪ್ರೈವೇಟ್ ಬಸ್ ಅವರಲ್ಲ ಸ್ಟಾರ್ ವಿತ್ ಟ್ರಾವೆಲ್ ಬೇರೆ ಮಾಡಿರುತ್ತೆ COS ಈ ಆಟೋ ಎರಡನೇ ಸರಿ ಬರೀ ಸರಿ ಬರ್ತಾ ಇದ್ದಾರೆ ಈಗ ಜಸ್ಟ್ K02C187 ಇಲ್ಲೆಲ್ಲ ರೌಂಡ್ ಹಾಕೊಂಡು ಎರಡನೇ ಸರಿ ಮೂರನೇ ಸರಿ ಅಂತೂ ಖಂಡಿತ ಕನ್ಫರ್ಮ್ ಗ್ಯಾರಂಟಿ. ಮೂರನೇ ಸರಿ ಇದೆಲ್ಲ ನೋಡಿದ್ರೆ ಗೊತ್ತಿಲ್ಲ, ಖಂಡಿತ ಎರಡಕ್ಕಿಂತ ಹೆಚ್ಚು ಬಾರಿ ನೋಡಿದ್ದೀನಿ. 2 ಸರಿ ಅಂತೂ ಖಂಡಿತ ನೋಡಿದ್ದೀನಿ. ಈಗ ಇದೇ ಸ್ಪಾಟಲ್ಲಿ ಇಲ್ಲೆಲ್ಲ ಕ್ಯಾಮ್ರಾದಲ್ಲಿ ಕವರ್ ಆಗಿರುತ್ತೆ ನೋಡಿ ಗೊತ್ತಿಲ್ಲ. ಬೆಳಿಗ್ಗೆ ಆದರೂ ಸುಮಾರು ಸರಿ ನೋಡಿದ್ದೀನಿ ಖಂಡಿತ. ವಾಟರ್ ಬಾಟ್ಲು ಮುಖ ತೊಳೆಯೋಕ್ಕೆ ನೀರು ತೊಗೊಂಡೋಗು ಅಂತ ಇದಕ್ಕೆ ಅದಿರಲಿ ಅದೆಲ್ಲ ಪಕ್ಕಕ್ಕಿರಲಿ ಕೆಲಸ ಇದೆ ಅದೆಲ್ಲ ಬಿಟ್ಟು ಈ ಥರದ್ದು ಟ್ರ್ಯಾಕ್ಟಿಸ್ ನಡೀತಾ ಇರುತ್ತೆ. KS HC5323 ಈ ಗಾಡಿ ಉಳಿಸಿದಾರಲ್ಲ, ಇದರಲ್ಲೇ ವಿಶೇಷತೆ ಅಂದರೆ ಮಿರರ್. ಸೂರ್ಯ ಈ ಕಡೆ ಬೀಳ್ತಾ ಇರುತ್ತಲ್ವಾ, ಸೂರ್ಯ ಬೆಳಕು. ಸೊ ಸೂರ್ಯ ಬೆಳಕು ಆ ಕನ್ನಡಿಯಿಂದ ಬಿದ್ದು ನನಗೆ ರಿಫ್ಲೆಕ್ಟ್ ಆಗುತ್ತೆ. ಈ ಥರ ಸುಮಾರು ಸರಿ ಟ್ರೈ ಮಾಡ್ತಾರೆ. ಇದರಲ್ಲಿ ಹೆಚ್ಚು ಬಳಸೋದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ಅದು 1ನೇ ನಂಬರ್ ಪ್ಲಾಟ್ಫಾರ್ಮಲ್ಲಿ ಚಾರ್ಜ್ ಬರ್ತಾ ಇಟ್ಕೊಂಡಿರ್ತೀರಲ್ಲ, ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಗಾಡಿನ ತಂದು ಸೂರ್ಯನ ಬೆಳಕು ನನಗೆ ಬೀಳಬೇಕು. ಸೂರ್ಯನ ಬೆಳಕಲ್ಲಿ ಸೂರ್ಯನೇ ಬೀಳಬೇಕು. ಮಿರರ್ ಕರೆಕ್ಟಾಗಿ ಆ ಥರ ಪೋಸಿ ಮಿರರ್ನ ಫ್ರೇಮಿಂಗ್ ಮಾಡಿಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದೆಲ್ಲ ಆರ್ಗನೈಸ್ ಎಷ್ಟು ಕ್ಲೀನಾಗಿ ಡಿಗ್ರಿ ಪ್ರೊಟೆಕ್ಟ್ರಲ್ಲಿ ಬರ್ತದಲ್ಲ, ಕಂಪಾಸಲ್ಲಿ ಬರುತ್ತಲ್ಲ, ಜಾಬಿಟ್ರಿ ಬಾಕ್ಸಲ್ಲಿ ಡಿಗ್ರಿ 10 ಡಿಗ್ರಿ 5 ಡಿಗ್ರಿ ಸುಮಾರು ಜನ ಈಗ 3 ದೇ ಅವನು ರಾಕ್ ಬದಲು ಹೋಗಿದ್ದಾರೆ. ಡಿಗ್ರಿ 10 ಒಂದೊಂದು ಡಿಗ್ರಿ ಕೂಡ ಲೆಕ್ಕ ಹಾಕ್ಕೊಂಡು ಇಳಿಸ್ಬೇಕಾಗಿ ಬರ್ತದೆ. ಅದು ಅಷ್ಟು ಕ್ಲೀನಾಗಿ ಆ್ಯಕ್ಯುರೇಟಾಗಿ ಕೆಲಸ ಮಾಡ್ತಾರೆ ಅವ್ರು ಲೆಕ್ಕ ಹಾಕಿ. ಬೇಕಾಗತ್ತವ ಕೆಲಸ ಗಾಡಿ ತಂದು ನಿಲ್ಲಿಸೋದು ಅಂದರೆ ಸೂರ್ಯನ ಬೆಳಕು ಸೂರ್ಯನೇ ಕರೆಕ್ಟಾಗಿ ಮುಖ ಹೊಡಿತಾ ಇರ್ತಾನೆ. ಬೆಳಕು ಬಿಸಿಲು ಆ್ಯಕ್ಚುಲಿ ಆ ಥರ ಬೇಕಾಗುತ್ತೆ ನಿಲ್ಲಿಸೋದು ಗಾಡಿ. 53B5662 ಇರಬೇಕು. ದರ್ಶನ್ ಆ ಗಾಡಿ ನಿಂತ್ಕೊಂಡಿದ್ದ, ಅಲ್ಲೆಲ್ಲ ಪಾರ್ಕ್ ಮಾಡಿದ್ದ. ಕಡ್ಕೊಳ್ಳೋ ಬೆಸ್ಟ್ ಬಲಗೊಚ್ಚಿ 2 ಬೆಚ್ಚಿಟ್ಟಿದ್ರು. ಅಲ್ಲೆಲ್ಲೋ ನಿಂತಿದ್ದವನು ಕರೆಕ್ಟಾಗಿ ಮುಂದೆ ಪಾಸಾಗಿದ್ದು. ಈ ಕಡ್ಕೊಳ್ಳೋ ಬೆಸ್ಟ್ ಬಲಗೊಚ್ಚಿ ನಿಂತಿದ್ದಾರೆ. ಸೊ ಆ ಕಡೆಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿ ಎಲ್ಲ ಪೂರ್ತಿ ಫಿಲಪ್ ಆಗಿದೆ. ಇದೊಂದೇ ಒಂದು ಬಿಟ್ಟು ಅಲ್ಲಿ ಕಸ ಗುಡಿಸ್ಕೊಂಡು ಈ ಕಡೆಗೆ ಬರ್ತಾರೆ. ಇಬ್ಬರು ಸಾಲು ಅಂತ ಇಬ್ಬರು ಕಸ ಗುಡಿಸ್ಕೊಂಡು ಈ ಕಡೆಗೆ ಬರ್ತಾರೆ. ಬಹುಶಃ ಅಲ್ಲೆಲ್ಲ ಕಸ ಗುಡಿಸ್ತಾರೆ. ನೋಡಿದ್ರು ಅಲ್ಲಿ ಕಸ ಮುಗಿಸೋರೆ, ಎಲ್ಲ ಕಡೆ ಕಸ ಗುಡಿಸೋರೆ. ಬರೀ ಇಷ್ಟಾಗಲ ಮಾತ್ರ ಉಳಿಸ್ಕೊಂಡವ್ರೆ. ಅಲ್ಲಿ ಬಂದಿದ್ದರಿಂದ ಹಿಡಿದು ಇಲ್ಲಿವರೆಗೂ ಮಾತ್ರ ಉಳಿಸ್ಕೊಂಡಿದ್ದಾರೆ. ಸೊ ಬಂದು ಇಲ್ಲಿ ಮುಂದೆ ಅಲ್ಲಾಡಿಸ್ತಾರೆ ಅಷ್ಟೇ. ಗೊತ್ತಾಯ್ತಾ ಈ ಬೆಂಚ್ ಯಾಕೆ ಉಳಿಸೋರೆ ಅಂತ? ಚಪ್ಪಲ್ ಹೊಡೆದು ಆ ಕಡೆ ಇತ್ತಾ ಈ ಕಡೆ ತಲೆ ಹತ್ರ ತಂದು ಬಿಟ್ಟಿದ್ದಾರೆ. ಇವಾಗ ಇದೆಲ್ಲ ಬೇಕಾದ್ರೆ ಮಾಡೋದು. ಆನಂದ್ ಬ್ರದರ್ಸ್ ಕವರ್ ಹಿಡ್ಕೊಯ್ತಾ ಇದ್ದ ಹುಡುಗ. ಆನಂದ ಬ್ರದರ್ಸ್ ಈ ಕಡ್ಕೊಳ್ಳೋ ರಮೇಶ್ ಬಾಲಗಚ್ಚಿ ಇರೋದು ಕುರುಕ್ ತಿಂಡಿ ತಿಂತವನೆ. ಕುರುಕ್ ತಿಂಡಿ ಕುಮುದ ಬೇಕ್ರಿ ಐಟಮ್, ಬಳ್ಳಾಳ್ಸ್ ಬೇಕ್ರಿ ಐಟಮ್, ಕುರುಮದಳ ಕುರುಕ್ ತಿಂಡಿಗಳು. ಅದೇ ಅಲ್ಲಿ ಹ್ಯಾಪಿ ಫೀಲ್ ಆಗಲಿ ನನಗೆ ಅಂತ. ಆನಂದ ಸೆಕೆಂಡ್ ರೌಂಡ್ ಹೋಗ್ತಿರೋದು ಆನಂದ್ ಬ್ರದರ್ಸು. ಇವಾಗ ಏನೋ ಕುರುಮ್ತಾ ಬಿದ್ದಿರೋ ಒಂದೇ ಸಮ. ಸೆಕೆಂಡ್ ರೌಂಡ್ ಆನಂದ್ ಬ್ರದರ್ಸ್ ಹೋಗ್ತಾ ಇರೋದು. ಮ್ಯಾಕ್ಸ್ ಮಂಜುಳಾ ಮತ್ತು ಲಕ್ಷ್ಮಮ್ಮರ ಬಾಲಂಗುಚಿಗಳಿರು. ಅವನು ಬೆಳ್ಳೈ ಅದು ವಾಟರ್ ಬಾಟ್ಲು ಶ್ರುತ ಬಳ್ಳಾಳ್ ಹೆಸರು ಬಳಸ್ತಾ ಇದ್ದಾರಲ್ಲ, ಆ ವಾಟರ್ ಬಾಟ್ಲಾಗಿ ನೀರು ಕುಡಿತಾ ಇದ್ದಾನೆ. ಇದು ಲಕ್ಷ್ಮಮ್ಮ ಮತ್ತು ಮ್ಯಾಕ್ಸ್ ಮಂಜುಳಾ ಬಾಲಂಗುಚಿಗಳು. ಅಲ್ಲಿ ಕವರ್ ಹಿಡ್ಕೊಂಡು ಹೋಗ್ತಿದ್ದಾರಲ್ಲ ಆನಂದ್ ಬ್ರದರ್ಸ್ ಬಾಟ್ಲು ಕವರ್ ಇದು ರೌಂಡ್ ಹಾಕ್ತಾನೆ ಇದ್ದಾರೆ. ಸುಮ್ಮನೆ ಬರ್ತಾನೆ ಇದ್ದಾರೆ ರೌಂಡ್ ಹಾಕೊಂಡಿಲ್ಲ. ಆ್ಯಕ್ಚುಲಿ ಆನಂದ್ ಬ್ರದರ್ಸ್ ಮತ್ತೆ ರೌಂಡಿಂಗ್ ಮತ್ತೆ ರೌಂಡ್ ಆಗ್ತಿರೋದು. ಇವ್ರು ಯಾರೋ ಕಾಫಿಯಲ್ಲ ಸಿಟಿ ಕಾರ್ಪೊರೇಷನ್ ಅವರು ಅಂದ್ಕೊಳ್ತೀನಪ್ಪ. ಪ್ರಕಾಶ್ ಬಾಲಂಗೋಚಿ ಒಂದು ಸಿಟಿ ಕಾರ್ಪೊರೇಷನ್ ಇರಬೇಕು. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದ. ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಆನಂದ್ ಬ್ರದರ್ಸ್ ಲಕ್ಷ್ಮಮ್ಮ ಬಾಲಂಗೋಚಿ ಅವರಲ್ಲ, ಇವರೆಲ್ಲ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ನನ್ನ ಮುಂದೆನೇ ಎಲ್ಲ ಓಡಾಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ. ಪುಟ್ಟಸ್ವಾಮಿಯವರು, ಕಡ್ಕೊಳ್ಳೋ ರಮೇಶು, ಲಕ್ಷ್ಮಮ್ಮನ ಬಾಲಂಗೋಚಿಗಳು, ಲಕ್ಷ್ಮಮ್ಮ ಅವ್ರ ಬಾಲಂಗೋಚಿಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ಎಲ್ಲರೂ ನನ್ನ ಮುಂದೆನೇ ಓಡಾಡ್ತಾರೆ. ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾರೆ. ನನ್ನ ಕೈಲಿ ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಅವ್ರು ಕ್ರಿಯೇಟ್ ಮಾಡ್ತಾ ಇರೋದು.
ಒಬ್ಬ ಗುರು ಇದರಿಂದ ಇದೇ ಸ್ಪಾಟಿಂದ ಎಷ್ಟು ಒಂದ್ಸರಿ ಓಡಿಸುತ್ತಲ್ಲ ಅವ ನೆನೆಸ್ಕೋಬೋದಾಗುತ್ತೆ. ಆ್ಯಕ್ಚುಲಿ ಬೆಳಗಿದೆ ನಾನು ಇವಾಗಿದೆ ಎದ್ದು ಕೂಡ ಇವ್ರದ್ದು ದರ್ಶನ ಆಗಿದೆ. ಬಜಾಜ್ ಅವೆಂಜರ್ ಬೈಕ್ ಕಟ್ಟಲ ಬಸ್ ಬಳಗುಚ್ಚಿ ಅಫಿಷಿಯಲ್ ದಿನಕ್ಕೆ 2 ಸರಿ ವರ್ಕೌಟ್ ಮಾಡ್ತಾನೆ. ಆ್ಯಕ್ಚುಲಿ ನಾವು ಒಂದು ಎಪಿಸೋಡ್ ಮಾಡ್ತೀವಿ ಈ ವರ್ಕೌಟ್ ಕೂಡ ಸ್ಟೈಲ್ ಬೆಳಿಗ್ಗೆ ಹೊತ್ತು ಇವಾಗ ಹೆಂಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಹೊತ್ತು ಮಾಡ್ತಾನೆ ವರ್ಕೌಟ್ ಅದು ಅದ್ಭುತವಾಗಿರ್ತದೆ. ಅದು ರಾಜಶೇಖರದ ಬಾಲಂಗುಚ್ಚಿ. ಅದು ಆ್ಯಕ್ಚುಲಿ ಒಂದು ಸರಿ ಕವರ್ ಮಾಡಿದ್ದೀನಿ ಮೊನ್ನೆ ಒಂದು 2-3 ಆಸನಗಳು ಅವ್ನು ಮಾಡೋ ಆಸನಗಳನ್ನ ಅದ್ಭುತವಾದ ಆಸನಗಳನ್ನ ಕವರ್ ಮಾಡಿದ್ದೀನಿ. ಒಂದು ದಿವಸ ಕ್ಲಿಯರಾಗಿ ಕವರ್ ಮಾಡ್ತೀನಿ. ನಾಳೆ ಆಗಲ್ಲ ಬಿಡಿ, ನಾಳೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಟ್ರೈನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಒಂದು ದಿವಸ ಕವರ್ ಮಾಡ್ತೀನಿ. ಇವನ ಆಸನಗಳು ಎಷ್ಟು ಅದ್ಭುತವಾಗಿ ವರ್ಕೌಟ್ ಮಾಡ್ತಾನೆ ಅದನ್ನು ಮಾಡ್ತೀನಿ, ಕವರ್ ಮಾಡ್ತೀನಿ. ಇವನು ವರ್ಕೌಟ್ ಮಾಡೋದು ನೋಡ್ರೆ ಗೊತ್ತಾಗುತ್ತೆ ಇವ್ನು ಸ್ಟೇಟ್ ಆಫ್ ಮೈಂಡ್ ಎಂಥದ್ದು, ಇವನ ಉದ್ದೇಶ ಎಂಥದ್ದು, ಇವನು ಏನು ಕಿಸಿತಾನೆ ಇದು ಬಂದು ಅನ್ನೋದು. ಅವ್ನು ವರ್ಕೌಟ್ ಮಾಡ್ತಾರಲ್ಲ ಸ್ಟೈಲ್ ಅದೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈಗ ಆಲ್ರೆಡಿ ಕಲ್ಲು ತಳ್ತಾ ಇದ್ನೆಲ್ಲ ಹೊತ್ತು ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಮೊನ್ನೆ 2 ದಿವಸ ಹಿಂದ್ಗಡೆ ಗೊತ್ತಾಯಿತು. ಓಂಡ್ ಆ್ಯಕ್ಟಿವ್ ಅಲ್ಲಿ ಗಾಡಿ ಕುಮುದಳ ಕನ್ನಡವಲ್ಲ ಕುಮುದಳ ಈಗ ಓಂಡ್ ಆ್ಯಕ್ಟಿವ್ ಆ್ಯಕ್ಚುಲಿ ಅಲ್ಲಿ ಬಾಟ್ಲ ಇವನು ಆ್ಯಕ್ಟಿವ್. ಏನಿದು ಸ್ಟೋರಿ ಹೇಳ್ತಾ ಇರೋದು ಅಂದರೆ, ಬಾಟ್ಲ್ ಎತ್ಕೊಂಡು ನೀರು ತೊಗೊಂಡು ಮುಖ ಮುತ್ತಿಗೆ ತೊಳ್ಕೊಂತ ಪ್ರಕಾಶ್ ಬಾಲಂಗುಚ್ಚಿ ಬೈಕ್. ಕೈಕಾಲು ಮುಖನ ನೀನು ರೋಡಲ್ಲಿ ಬಾಟ್ಲ್ ಬಿಸಾಕಿರ್ತೀವಿ, ಆ ಬಾಟ್ಲ್ ಎತ್ಕೊಂಡು ಕೈಕಾಲು ಮುಖ ತೊಳ್ಕೊ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಇನ್ನೊಂದು ಅವನು ಅದನ್ನು ಬಿಡ್ತಾ ಇಲ್ಲ ಅವನು ಅಂತ ಅದನ್ನು ಅರ್ಥ ಮಾಡ್ಕೋಬೋದು. ಏನಂದರೆ ಅಲ್ಲಿ ಬಾಟ್ಲು ಬಿದ್ದಿತ್ತು ಆ್ಯಕ್ಚುಲಿ ಅದನ್ನು ಎತ್ತು ಬ್ಯಾಗ್ ಹಾಕೋಬೋದು ಅವನು. ಸೊ ರೋಡಲ್ಲೂ ಬಾಟ್ಲು ಬಿಸಾಕೋದಿಲ್ಲ ನಾವು, ಆ ಬಾಟ್ಲೂ ಎತ್ಕೊತೀವಿ ಅಂತ ಅರ್ಥ ಆಯ್ತಾ. ಈಗ ಮುಖ ತೊಳೆಯೋಕ್ಕೆ ದೇವಸ್ಥಾನದವ್ರು ನೀರು ಕೊಟ್ಟಿಲ್ಲ. ನಾನೇನು ಮಾಡ್ತಾಯಿದ್ದೆ, ರೋಡಲ್ಲಿ ಆ ಬಾಟ್ಲು ಇದಿರ್ತಲ್ಲ, ಆ ಬಾಟ್ಲ್ ಎತ್ಕೊಂಡು ರೋಡಲ್ಲಿ ನೆಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ನೆಲ್ಲಿ ನೀರು ಹಿಡ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡೆಲ್ಲ ನೀರು ಹಿಡ್ಕೊಂಡು ಮುಖ ತೊಳಿತಿದೆ. ಸೊ ಇವರು ನಾವು ಅದನ್ನು ನಿಲ್ಲಿಸ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ನೀನು ಬಾಟ್ಲ್ ಎತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಬಾಟ್ಲ್ ಎತ್ಕೊಬಿಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತೀವಿ. ಸೊ ನೀನು ಕೈಕಾಲು ಮುಖ ತೊಳಕ್ಕೆ ಅದನ್ನು ಬಿಡೋದಿಲ್ಲ ಅಂತ. ಈ ಕಟ್ಕೊಳ್ಳೋ ರಮೇಶ್ ಅವ್ನು ಬಾಲಂಗುಚ್ಚಿ ಬಂದಲ್ಲ, ಅವ್ನು ಬರೋಕ್ಕಿಂತ ಮುಂಚೆ ಒಬ್ಬರು ಪಾಸ್ ಆದರು. ಒಬ್ಬ ಯೂಟರ್ನ್ ಹಾಕೊಂಡು ಹೋದ ಆ್ಯಕ್ಚುಲಿ ಗೋಡನ್ ಫಾರ್ಮೆಲ್ಲ ತೋರಿಸ್ಕೊಂಡು ಹೋಗಿದ್ದವನು. ಆ್ಯಂಡ್ ಕಟ್ಕೊಳ್ಳೋ ರಮೇಶ್ ಮತ್ತು ನಮ್ಮ ತಂದೆ ಪುಟ್ಸ್ವಾಮಿ ಇದ್ದಾರಲ್ಲ, ಅವ್ರ ಗೋಡಲ್ಲಿ ಕೆಲಸ ಮಾಡಬೇಕು ನಾನು ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದವರು. ಕುಮುದಳ ಕನ್ನಡ ಬಾಲಂಗುಚ್ಚಿ. ಇನ್ನೊಬ್ಳು ದೀಪಾಸ್ ಡಾಟರ್ ಇರಬೇಕು ಅಂತ ಅಂದ್ಕೊಳ್ತೀನಪ್ಪ. ಈಗ ಆ ಕಡೆಯಿಂದ ಬಂದಿದೆ ಆ್ಯಕ್ಚುಲಿ, ಬಂದು ಕಪಿಗಳ ಥರ ಮೇಲೆ ಹತ್ತಿರೋದು. ಆ್ಯಕ್ಚುಲಿ ನಾನು ಬೆಡ್ಶೀಟ್ ಅಲ್ಲೇ ಇಡ್ತಾ ಇದ್ದೆ ಮುಂಚೆ. ತಗೋ ಇಲ್ಲಿ ಕಟ್ಕೊಳ್ಳೋ ರಮೇಶ್ ಬಾಲಂಗುಚ್ಚಿ. ಅವನ ವಿಶೇಷತೆ ಏನು ಹೋಯ್ತಿರೋದು ಅಂದರೆ ಬೆಲ್ಟ್ ಬಿಚ್ಚೋಗೈತೆ, ಬೆಲ್ಟೆಲ್ಲ ಪ್ಯಾಂಟ್ ಹುಕ್ಸ್ ಬಿಚ್ಚೋಗೈತೆ. ಅದು ಹಂಗೆ ಈಚೆ ಬಂದು ಅಳ್ಳಾಡ್ತಾಯಿದೆ ಅಂತ ವಾಚ್ ನೋಡು ಅಂತ. ಅದೇ ಅವ್ನ ಪ್ಯಾಂಟು ಈಚೆ ಭುಜ ಹೊಡೈತೆ ಅರ್ಧಂಬರ್ಧ, ಅದನ್ನು ನೋಡು ಅಂತ ತೋರಿಸ್ತಾರೆ. ಇವ್ರದ್ದು ಹುಡುಗರದ್ದು ನೋಡುವ ನಂಗಾಯ್ತು ವಾಚ್. ಇಲ್ಲೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ.
ಆ್ಯಕ್ಚುಲಿ ಬೆಳಿಗ್ಗೆ ನೋಡ್ದಂಗೆ ಆಗಿಲ್ಲ, ಸುಮ್ಮನೆ ವಾಕಿಂಗ್ ಬೆಳಿಗ್ಗೆ ವರ್ಕೌಟ್ ಬಂದಿದ್ದೋ ಇಲ್ಲೋ ಗೊತ್ತಿಲ್ಲ, ಅದೇ ಥರ ಆಗಿದೆ. ಬಹುಶಃ ಪೊಲೀಸ್ ಕಾಣಿಸ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ ಆಗೋದು ದೂರಾಯಿತು. ಹೇಳಿ ವರ್ಕೌಟ್ ಇಲ್ಲ, ಒಂದು ರೌಂಡ್ ಬಂದ ಅಷ್ಟೇ, ಹೋಗ್ತಾವನು. ಅಲ್ಲಿ ಹುಡುಗರು ಕಪಿ ಚರ್ಚೆ ನಡೀತಾನೆ ಇದೆ ಅಲ್ಲಿ ಹೊರಗಡೆ. ಪ್ರಕಾಶ್ ಲ್ಯಾಂಗ್ವೇಜ್ ಗೊತ್ತಂದು ಬೋಳಿ ಮಗ ಪ್ರಕಾಶ್ ಲ್ಯಾಂಗ್ವೇಜ್ ಇದು ಯಾರೋ ತುರಾಡ್ಕೊಳ್ತಾನೆ, ಯಾರಂತ ಗೊತ್ತಿಲ್ಲ, ತಿಂಡಿ ಗೊತ್ತಾಗುತ್ತೆ ಯಾವತ್ತ ಜೊತೆ ನಾನೇ ನೋಡ್ಕೊಂಡು ತುರಾಡ್ಕೊಳ್ತಾನೆ. ಯಾರೋ ಮಳಿ ಹೊಂಟಿದೆ, ಹೆರಿಟೇಜ್ ಹಿರಿಯ ನಾಗರಿಕ ಫುಲ್ ಟೈಟ್ ಆಗ್ಬಿಡೋಣ. ಬಹುಶಃ ಪೊಲೀಸ್ ಇರ್ಬೋದು ಅಲ್ಲಿ ಒಳಗಡೆ, ಅವರು ಜೈಲ್ಸ್ ಕಳಿಸಿರಬೇಕು. ಸ್ವಲ್ಪ ನನಗೂ ಅಪ್ಲೋಡಿಗಿದೆ, ಆ ಕಡೆ ಇಂಟರ್ನೆಟ್ ಚೆಕ್ ಮಾಡೋಕ್ಕೆ ಹೋಗ್ತೀನಿ. ಆ ಕಡೆ ಇವೆಲ್ಲ ದೇವರ ಮಕ್ಕಳು, ಪುನೀತ, ಅಡುಗೆ ಭಟ್ಟ, ಅವರು ಇವರು ದೇವರ ಮಕ್ಕಳುಗಳೆಲ್ಲ ಕೂತ್ಕೊಂಡಿಲ್ಲ ಕತೆ ಹೊಡಿತಾರದು. ಅದು ಆ್ಯಕ್ಚುಲಿ ಕವರ್ ಮಾಡೋಕ್ಕೆ ಹೊರಟಿದ್ದು ಇಲ್ಲಿ ಇವರಿಂದ ಯಾರೋ ಮುಂದೆ ಕೂತಿರೋ ಪೊಲೀಸರ ಅವಮಾನನೀಯ ಬರ್ತಾಯಿಲ್ಲ. ಇದು ಇವಾಗ ಪೊಲೀಸು ಕ್ಯಾಪ್ಚರ್ ಬೇಕು ಫಾರ್ಮುಲ ಎನ್ಕ್ವೈರಿ ಮಾಡ್ಬಿಟ್ಟು ನನ್ನ ಒಂದು ಸರಿ ಇಲ್ಲಿಂದ ಕಳಿಸಿದ್ರಲ್ಲ ಪಾರ್ಕಿಂದ, ಅದೇ ಕೆಟ್ಟು. ಆ್ಯಕ್ಚುಲಿ ಅಲ್ಲಿ ಈ ಪ್ರೀವಿಯಸ್ ನಾನು ಶಾರ್ಟ್ಸ್ ಎಲ್ಲ ಕವರ್ ಮಾಡಿದ್ನಲ್ಲ, ಅದಕ್ಕೂ ಇದಕ್ಕೆಲ್ಲ ಸೇಮ್ ರಿಲೇಟೆಡ್ ಇದು. ಅವ್ರದ್ದೆಲ್ಲ ಕೂತ್ಕೊಟ್ಟೈತೆ ಯಾರು ಅಲ್ಲಿರೋರೆಲ್ಲ ಇವ್ರುಗಳೇ, ಯಾರು ಫೀಲ್ಡರ್ಗಳೇ, ಅವರನ್ನ ಕಳಿಸ್ತಾ ಇಲ್ಲ, ಧನಿರ್ ಮಾತ್ರ ಕಳಿಸ್ತಾ ಇದ್ದಾರೆ ಅಮ್ಮ. ಆ್ಯಕ್ಚುಲಿ ಏರೋ ಹಿಡಿಯೋಕ್ಕೆ ಅಂತ ಬಂದೆ, ಅದು ಕವರ್ ಮಾಡಿದರೆ ಅವರು ಈ ಕೂತಿರೋದು ಇಲ್ಲ ಕೂತ್ಕೊಳ್ಳೋ ಜಾಗ. ದೇವ್ರ ಕೈ ಬುಗ್ಗೆ ಅಂತ ಡಬಲ್ ಸ್ಟೇಟ್ ಮಾಡಿ ತೋರಿಸ್ತಾ ಇರೋದು. ಅಲ್ಲಿ ಅದೇನು ಮಾತಾಡ್ತಾನೋ ಕಾಣ, ಅಮ್ಮನ ಜೊತೆ ಕಷ್ಟ ಸುಖ ಹೇಳ್ಕೊಳ್ತಾನೆ. ಬಹುಶಃ ಅದು ಇವರು ಯಾರೋ ಅವ್ರ ಹೆಸರೇನು ಝೂವಲ್ಲಿ ಕೆಲಸ ಮಾಡ್ತಲ್ಲ, ಅದು ಅಮ್ಮನ ಮುಂದೆ ಕೂತ್ಕೊಂಡು ಅವ್ನು ಕಷ್ಟ ಸುಖ ಹೇಳ್ಕೊಳ್ತಾನೆ ಬಹುಶಃ ಅವನ ಹತ್ರ. ಅಂದರೆ ಇವರು ನನಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅಂದರೆ ಆ ಅಮ್ಮನ ಹತ್ರ ನಿಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡು ಪರಿಹಾರ ಕಂಡುಕೋ ಅಂತೇನೋ ಹೇಳ್ತೀನಿ, ಮಾಡ್ತಿರೋ ನಾಟಕ ಮಾಡಿ ತೋರಿಸ್ತಾರೆ ಸಾಧ್ಯತೆ ಇದೆ. ಆಯಿತು, ಅದೇ ಚೆನ್ನಾಗಿ ಮಾತಾಡ್ತಾರಲ್ಲ, ಅದರ 100 ರೂಪಾಯಿ ಕೇಳಿದೆ, ಒಂದು ಸ್ವಲ್ಪ ಕೊಡಲಿಲ್ಲ. ಕೆಳಗಡೆ ಬರ್ತಾ ಇದೆ. KA01 JV561 ದಡಿಯ TVS ಸೂಪರ್ ಬೈಕ್ ಬಿಟ್ಟಿದ್ದಾರಲ್ಲ, ದಡಿಯ ಹಿಂದುಗಡೆಯಿಂದ ನೋಡೋದಕ್ಕೆ ರವಿ, ನಮ್ಮ ದೊಡ್ಡಪ್ಪನ ಮಗ, ಅವನು ರವಿ ಥರ ಇದ್ದಾನೆ. ಶುಗರ್ ಕೇನ್ ಜ್ಯೂಸ್ ಕ್ರಿಯೇಟ್ ಮಾಡ್ತಾರಲ್ಲ ವೈಟ್ ಹೆಸರು ರವಿ, ಅವ್ರು ಹೇಳ್ಕೊಂಡಿರೋ ಪ್ರಕಾರ. ದಡಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಒರಿಜಿನಲ್ ನೇಮ್ಗಳಲ್ಲಿ ಅಂತ, ಯಾರು ಅವ್ರ ಒರಿಜಿನಲ್ ನೇಮ್ಗಳು ಹೇಳ್ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಮಂಜುನಾಥ್, ಅವನು ಗೂಗಲ್ ಪೇನಲ್ಲಿ ಸಂತೋಷ್ ಅಂತ ಬರುತ್ತೆ, ಇಲ್ಲಿ ಮಾತಾಡ್ಸೋರು ಮಂಜುನಾಥ್ ಅಂತ ಕರೀತಾರೆ. ಮತ್ತು ಲಕ್ಷ್ಮಿ ಇದ್ದಾರಲ್ಲ, ಅವ್ರನ್ನ ಪಾಪು ಅಂತಲೂ ಕರೀತಾರೆ, ಲಕ್ಷ್ಮಿ ಅಂತಲೂ ಕರೀತಾರೆ. ಹೆಸರೇನು ಅಂತ ಗೊತ್ತಿಲ್ಲ, ಪಾಪಕ್ಕ ಅಂತ ಕರೀತಾರೆ, ಲಕ್ಷ್ಮಿ ಅಂತಲೂ ಕರೀತಾರೆ, ಹೆಸರೇನೋ ಗೊತ್ತಿಲ್ಲ. ಆಮೇಲೆ ಸಮರ್ಥ ಇದ್ದಾರಲ್ಲ, ಸಮರ್ಥನ ಏನೋ ಕರೀತಾಯಿದ್ರು ಇವರು, ಸಮರ್ಥನ ಏನಂತ ಅಲ್ಲಿ ಸಾಯಿಂದನೇ ಕರೀತಾಯಿದ್ರು, ಈಗ ಸಿದ್ದು ಅಂತ ಕರೀತಾರೆ, ಸಮರ್ಥ ಅಂತ ಕರೀತಾಯಿದ್ರು. 404 ಗಾಡಿ ಅದು, K55G 404. ಇವತ್ತು ಯಾವುದೋ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ, ಸಾರಿ
ಒಳ್ಳೆ ಟೈಮಲ್ಲೇ ಬರ್ತಾಯಿದ್ರು. ಕೋಟೆ ಆಂಜನೇಯ ದೇವಸ್ಥಾನ ಮುಂದೆ ಇದೇ ಥರ ಒಂದು ಗಾಡಿ ಸುಜುಕಿ ಗಾಡಿ ನಿಂತ್ಕೊಂಡಿತ್ತು. ಅಲ್ಲಿ ಹೋಗ್ಲೆಸ್ ಜನಗಳೆಲ್ಲ ಕೂತ್ಕೊಳ್ತಾರಲ್ಲ ಅವ್ರಿಗೆ ಬೈದು ಓಡಿಸ್ತಾಯಿದ್ರು ಆ ಜಾಗದಿಂದ. ಆ್ಯಕ್ಚುಲಿ ಅದಕ್ಕೆ ಕವರ್ ಮಾಡೋಕ್ಕೆ ನನ್ನ ಮೊಬೈಲ್ ಇಲ್ಲ, ಯಾಕಂದರೆ ರಾಜಶೇಖರದ ಮೇಲೆ ಮೊಬೈಲ್ ಇಟ್ಬಿಟ್ಟು ರಾಜಶೇಖರದ ಮೇಲೆ ಮೊಬೈಲ್ ಇಟ್ಬಿಟ್ಟು ಹಾಗೆ ಬಂದಿದ್ದೆ. ಇಲ್ಲಿ ಆ್ಯಕ್ಚುಲಿ ಪಾರ್ಕಲ್ಲಿ ಮಲಗಿ ಸ್ವಲ್ಪ ಹೊತ್ತು ಇಲ್ಲ, ಪಾರ್ಕಲ್ಲಿ ಬಂದಿದ್ದು ಅದಕ್ಕೆ ಮಲಗೋಕ್ಕಾಗಲಿಲ್ಲ, ಕೂತಿದ್ದೆ ಅಷ್ಟೇ. ಕೂತಿದ್ದು ವಾಪಸ್ ಹೋಗಿ ಇಸ್ಕೊಂಡಿದ್ದೆ. ಇಲ್ಲಿ ಮುಖ ತೊಳ್ಕೊಳೋಕ್ಕೆ ಅಂತ ಬಂದೆ, ನೀರು ವಾಟರ್ ಬಾಟ್ಲ್ ಏನೂ ಸಿಕ್ಕಲಿಲ್ಲ. ಈಗ ಮುಖ ತೊಳೆಯೋದಿಲ್ಲ, ವಾಪಸ್ ಅದೇ. ಇನ್ನು ರವಿ ಕುಂತಿರೋದು ಏನಕ್ಕೆ ಇದು ರವಿ ಬಾಲಂಗುಡಿ ಕುಂತಿರೋದು ಏನಕ್ಕೆ ಇವನ ಹೆಸರು ರವಿ ಅಂತ. ಸೊ ನಾವು ಅವನನ್ನು ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಅಂತ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲ ಇವ್ರದ್ದು ರಿಲೇಟೆಡ್. ಹೆಡ್ಲೈಟ್ ಆನ್ ಮಾಡದೆ ಬರ್ತಾಯಿದ್ದ, ಇವಾಗ ಆನ್ ಮಾಡಿದ್ದೀವಿ. KA03 MY 7767 MY 7767 ಗಾಡಿ. ರೈತರು ಈಗ ಇನ್ನೇನು ಬಾಟ್ಲಿ ಇಟ್ಕೊಂಡೋದ, ಅವಾಗಲೇ ಕವರ್ ಮಾಡಬೇಕಿತ್ತು. ಬೇಕಾಗತ್ತ ಯಾರು ಕಾಡಿಸ್ಕೊಳ್ತಿರಲ್ಲ, ಬೇಕಾಗತ್ತ. ಇದು ಮಾಡೋದು, ಕಸ ಗುಡಿಸೋದು, ಆಳು ಬಿಳಿ ಕೆಲಸ ಕಾರ್ಯಗಳು ಮಾಡೋದು, ಇಂಥದ್ದೆಲ್ಲ ಕವರ್ ಮಾಡದಿರಲಿಲ್ಲ. ಗಣಪತಿನ ಗಣೇಶರ ಇದ್ದು ಹೋದವನ ಕಡೆಗೆ ಕಸ ಗುಡ್ಸಾಗೋಯ್ತು ಒಂದು. ಇಲ್ಲಿ ಪ್ರತಿಭೆ ಇಲ್ಲೂ ಅಲ್ರಿ ಅಲ್ಲಿ ಹೋಗ್ಬಿಟ್ಟು ಹೌದು. ಈ ಕಡೆ ಬರ್ತಾ ಇದ್ದೀವಿ ಇವಾಗ, ಅಲ್ಲೇ ಆಯಿತು. ಮತ್ತೆ ಪ್ರತಿಭೆ ಮತ್ತೆ ಶುರು ಆಯಿತು. ಹೆವಿ ಗೇಬರ್ಸ್ ಹುಡುಗರು ಹೆವಿ ಗೇಬರ್ಸ್ ಬರ್ತಿದ್ದಾರಲ್ಲ, ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ ಗುರು. 7:15 ಇರಬೇಕು, ಆಲ್ರೆಡಿ ಆಗಲೇ ಬಂದುಬಿಟ್ಟಾರೆ. ಪಾದಗಳು ತೋರಿಸ್ಕೊಂಡು ಅಚ್ಚುಕಟ್ಟಾಗಿ ಹೆವಿ ಗೇಮಿಂಗ್ ಆಡ್ತಾ ಕೂತಿದ್ದಾರೆ. ಯಾವ ಪೊಲೀಸ್ ಹೋಗಿಲ್ಲ, ಇಲ್ಲೇ ಓಡಾಡ್ತಾ ಇದ್ದಾರೆ. ಒಬ್ಬ ಹೆವಿ ಗಸ್ತು ಹೊಡಿತಾ ಇದ್ದ, ಇವತ್ತು ಹೋಗಿಲ್ಲ. ಅಲ್ಲಿ ಬರ್ತಾಯಿದ್ದೆ, ಆ ಕಡೆ ಲೈಟ್ ಹತ್ರ ಕಾಣ್ತಾರೆ ನೋಡಿ, ಗೊತ್ತಿದೆ. ನಿಂತ್ಕೊಳ್ತೀವಿ, ವಾಕ್ ಮಾಡಿದ್ರೆ ಕಾಣಲ್ಲ, ಸಾಯಂಕಾಲದ ಬೇರೆ ಅಲ್ವಾ. ಅಲ್ಲಿ ಈ ರಸ್ತೆ ಹತ್ರ ಬರ್ತಾರೆ ನೋಡಿ ಇವಾಗ ಕರೆಕ್ಟಾಗಿ. ಅಲ್ಲಿ ವಾಕ್ ಹೋಗ್ತಾ ಇಲ್ಲ, ಈ ರಸ್ತೆ ಮಧ್ಯೆ ಕರೆಕ್ಟಾಗಿ ಫುಟ್ಪಾತ್ ಮಧ್ಯ ವಾಕಿಂಗ್ ಏರಿಯಾ ಇದಿಲ್ಲ, ಅಲ್ಲಿ ಪಾಸ್ ಆಯಿತು ಅವನು. ಅದು ಸೇಮ್ ಅದೇ, ಅದು ಪೊಲೀಸ್ ಅಲ್ಲಿ ಕೂತ್ಕೊಡಿತಲ್ಲ ಅದು. ಅಲ್ಲಿ ಯಾರೋ ಸ್ಯಾಡಿಸ್ಟು ನೀರು ತಂದಿಟ್ಟು ಎಷ್ಟು ಅದು ಪಾರ್ಕ್ ಒಳಗಿದ್ರೆ ಮರಕ್ಕೆ ಎಷ್ಟು ತರೋದು, ಎಷ್ಟು ಕಿಚ್ಚಲಾಗಿ ಕರೆದೈತೆ ಅವ್ರಿಗೆ ಏನೋ ಗೊತ್ತಿಲ್ಲ. ಅಲ್ಲಿ ಆಟೋದಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಬಂದಿದೆ. ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡೋದಲ್ಲ, ಅದಕ್ಕೆ ಅವ್ರು ಏನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು ಅಂದರೆ, ಈಗ ಕರ್ಕೋಗ್ತಾನೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರೋದು ಅಂದರೆ, ನಾವು ಹುಡ್ಕೊಂಬರ್ತೀವಿ, ಹೆಂಗೆ ಹುಡ್ಕೊಂಬರ್ತೀವಿ ಅಂತ ಆ್ಯಕ್ಚುಲಿ ಅವ್ರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ.
ಕವರ್ ಮಾಡಬೇಕಿತ್ತು. ಸುಮ್ಮನೆ ಅವ್ನ ಹಿಂದೆ ಓಡೋಗೋದು ಸರಿ ವೇಸ್ಟ್ ಅಂತ ಹೋಗ್ತಿಲ್ಲ ಅಷ್ಟೇ. ನಿಂತ್ಕೊಂಡ ಬರ್ತಾರೆ ಪರವಾಗಿಲ್ಲ, ನಾಟ್ ಬ್ಯಾಡ್. ಹೋಗಪ್ಪ ಬರಲಿಲ್ಲ, ವಿಡಿಯೋ ಕಾಲ್ ಮಾತಾಡಬೇಕಾಯ್ತಾ. ಅವ್ದೇನು ಅವ್ನ ಸ್ಪೆಷಾಲಿಟಿ ಏನು ಗೊತ್ತಾ, ಅಲ್ಲಿ ನಿಂತಿದ್ದಾನೆ, ನಾನೇ ಹೋಗ್ತೀನಿ ನಿಂತ್ಕೊಂಡು. ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ತಿದ್ದಲ್ಲ, ಕತ್ಲೆ ಆಗೋಯ್ತಂದ್ರೆ ವೇಸ್ಟ್ ಹೋದ್ರೆ ಕತ್ಲೆ ಅಂತಾರೆ. ಯೂರಿನ್ ಪಾಸ್ ರಾಜಶೇಖರದ ಬಲಾಗಿ ವಿಷಯದ್ದು. ನಾನು ಯೂರಿನ್ ಪಾಸ್ ಮಾಡ್ತಿದ್ದಲ್ಲ, ನಾನು ಯೂರಿನ್ ಪಾಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಾನು ಬೆನ್ನಿದೆ ಅಂದ್ಕೊಂಡು ಬೊಗಳ್ತಾ ಇದ್ದೆ. ಹಿಂಗೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ಹಾಗೆ ಬೆನ್ನಿದೆ ಅಂದ್ಕೊಂಡು ಬೊಗಳ್ತಾ ಇದ್ದೆ. ಫೋನಲ್ಲಿ ಯಾರೋ ಮಾತಾಡ್ತಾವ್ರೆ, ಬೆನ್ನಿಂದೆ ನಾನು ಇಲ್ಲಿ ಯೂರಿನ್ ಪಾಸ್ ಮಾಡ್ತಾಯಿದ್ದೀನಿ, ಬೆನ್ನಿದೆ ಅಂದ್ಕೊಂಡು ಮಾತಾಡ್ತಾವನವ ಒಂದೇ ಸಮ. ಇಂಡಸ್ಟ್ರಿಯಲ್ ಏರ್ಪೋರ್ಟ್ ತಗೊಂಡಿದ್ದು ಹಂಗಿದ್ರು ಕೇಳಿಸ್ತೈತೆ. ಈಗ ರೆಕಾರ್ಡ್ ಮಾಡೋದು ಅವ್ರ ಮುಖಾನ ಅಂದರೆ ಕತ್ಲೆಲ್ಲ ನಿಂತವನ, ಹೋದ್ರೂ ವೇಸ್ಟ್ ಕಾಣೋದಿಲ್ಲ. ಒಳ್ಳೆ ಕ್ಯಾಮ್ರಾಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ನಾನು ಅವಾಗವಾಗ ನೀರಲ್ಲಿ ಒರೆಸ್ತಾ ಇರ್ತೀನಿ, ತೊಳಿತಾ ಇರ್ತೀನಿ, ಮತ್ತೆ ಬಿಡೋದಂಗೆ ಮೊಬೈಲ್ ಅದು ಎಲ್ಲ ಡಿಸ್ಪ್ಲೇ ಎಲ್ಲ ಹೊಡೆದೋಗೈತೆ. ಸೊ ಸೆಲ್ಫಿ ಅಂತೂ ವರ್ಕ್ ಆಗ್ತಾನೆ ಇಲ್ಲ ಬಿಡಿ, 100% ಡಮಾರ್ ಆಗೋಯ್ತದು. ಬ್ಯಾಕ್ ಕ್ಯಾಮ್ರಾಗಳು ಸ್ವಲ್ಪ ಸುಮಾರಾಗಿ ಕೆಲಸ ಮಾಡ್ತಾಯಿದ್ದಾವೆ, ಪರವಾಗಿಲ್ಲ.